ನಾನು ಗಿಟಾರ್ ಕಲ್ತ್ಕೋಬೇಕಂತ ಒಂದು ಮೈಂಡ್ ಅಲ್ಲಿ ಫಿಕ್ಸ್ ಆಗುತ್ತೆ. ಫಸ್ಟ್ ಪಿಕ್ಚರ್ ಚಾಣಕ್ಯ ಅಂತ ನಾನು ಡಿಸೈಡ್ ಮಾಡಿದ್ದು ಇಂಡಿವಿಜುವಲ್ ಆಗಿ ವಿಮೋಚನೆ ನಾಗಪ್ಪನ ಎಫೆಕ್ಟ್ಸ್ ರಾಜನ್ ಅಂತಾನೆ ಯಾವಾಗಲೂ ನಮ್ಮನ್ನು ಕರೀತಾರೆ. ಸೊ ನಿಮ್ಮ ವರ್ಕ್ ಆಕ್ಚುಲ್ ವರ್ಕ್ ಹೇಗಿರುತ್ತೆ ಸರ್? ಏನಂದ್ರೆ ಪ್ರಪಂಚ ಗೊತ್ತಿರಲ್ಲ. ಬೆಳಗ್ಗೆ ಬಂದು ನೀವು ಇವಾಗ ರೂಮ್ ನೋಡಿದ್ರೆ ಇದ್ರ ಒಳಗೇನೆ ಇರ್ತೀವಿ. ಸಾರಥಿ ಸಿನಿಮಾಗೆ ನಿಮಗೆ ಸ್ಟೇಟ್ ಅವಾರ್ಡ್. ಫುಲ್ ಪಿಕ್ಚರ್ ನೋಡಿ ಅದು ಏನೇನು ಡಿಸೈನ್ ಮಾಡಬೇಕು, ಏನೇನು ಎಫೆಕ್ಟ್ಸ್, ಏನೇನು ಹೆಂಗ್ ಕ್ರಿಯೇಟ್ ಮಾಡ್ಬೋದು ಅದನ್ನ ಒಂದು ನೋಟ್ಸ್ ಮಾಡಿ ಒಂದ್ಸಲ ಕೂತ್ರೆ ಆ ಚೇರಲ್ಲಿ ಹೋಗಿ ನಾವು ಕೂತ್ರೆ ನಮ್ಗೆ ಯಾರು ನೆನಪಿಗೆ ಬರಲ್ಲ. ಬರೀ ಆ ರೀಲಲ್ಲಿ ಏನಿತ್ತು ಅದು ಮಾತ್ರ ಮೈಂಡಲ್ಲಿ ಪೇಪರಲ್ಲಿ ಆಡ್ ಕೊಡ್ಬೇಕಾದ್ರೂ ಅದೊಂದು ಸಿಂಬಲ್ DTS ಅಂತ ಹೇಳಿ. DTS ಬಂದ್ರೆ ಏನಾಗುತ್ತೆ, ಹಿಂಗ್ ಟ್ರಾವೆಲ್ ಆಗ್ತಾ ಇರ್ತದೆ. ಆವಾಗ ಒಂದು ಹೊಸ ಫೀಲ್. ಆಮೇಲೆ ಅಟ್ಮೋಸ್ ಕೇಳಿದ್ರೆ ಅಟ್ಮೋಸ್ ಫಸ್ಟ್ ಕರ್ನಾಟಕದಲ್ಲಿ ಅಟ್ಮೋಸ್ ಸ್ಟುಡಿಯೋ ಇಟ್ಟಿರೋದು ನಾನು. ನಮ್ಮ ಸ್ಟೇಟಲ್ಲಿ ಒಂದು ನಾನು ಮಾಡಿದ್ದೀನಿ. ಅಂದ್ರೆ ನನಗೆ ಒಂದು ಖುಷಿ ಇದೆ, ಹೆಮ್ಮೆ ಅಂತ ಇಲ್ಲ, ಖುಷಿ ಇದೆ. ಇಂಡಸ್ಟ್ರಿಯಲ್ಲಿ ಯಾವಾಗಲೂ ಒಂದು ಸಿನಿಮಾದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ವರ್ಕ್ ಆದಾಗ ಅದನ್ನ ಫಾಲೋ ಮಾಡೋದು ಜಾಸ್ತಿ. ಏಕ ಪ್ರೊಡ್ಯೂಷನ್ ಬಂದ ಮೇಲೆ ಆಮೇಲೆ ಫಾಲೋ ಚೇಂಜ್ ಆದ್ರು. ಒಬ್ಬ ಎಲ್ಲ ಪ್ರೊಡ್ಯೂಸರ್ಸ್ನು ಇಲ್ಲ DTS ಮಾಡೋಣ ಅಂದ್ಬಿಟ್ಟು ಸರ್ ನಮ್ಮ ಹತ್ರ ಎಲ್ಲ ಇದೆ, ಏನಿಲ್ಲ ಅನ್ನೋದು ಕ್ವಶ್ಚನೇ ಇಲ್ಲ. ಪಾಯಿಂಟ್. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಇದು ನನ್ನ ವೃತ್ತಿ ಬದುಕಿನ ಹೆಮ್ಮೆ, ಹಾಗೇನೆ ಉದ್ಯಮಕ್ಕೆ ಒಂದು ದೊಡ್ಡ ಹೆಮ್ಮೆ. ಈ ಹೊತ್ತು ನನ್ನ ಜೊತೆಗಿರೋದು ತುಂಬ ದೊಡ್ಡ ಲೆಜೆಂಡ್ ಅಂಡ್ ಕನ್ನಡ ಇಂಡಸ್ಟ್ರಿಗೆ ಒಂದು ಕಳಶ ಇದ್ದಂಗೆ ಅದ್ಭುತ ತಂತ್ರಜ್ಞರು, ದೇಶದಾದ್ಯಂತ ಹೆಸರು ಮಾಡಿರುವಂತಹ ನಮ್ಮ ಹೆಮ್ಮೆಯ ತಂತ್ರಜ್ಞರು ಇವರು. ನಾನು ಈ ಜಾಗದಲ್ಲಿ ಕೂತಿರೋದು ನನ್ನ ಭಾಗ್ಯ ಪುಣ್ಯ ಅಂತ ಭಾವಿಸ್ತೀನಿ. ಈ ಒಂದು ಜಾಗಕ್ಕೆ ಬರೋವಾಗಲೇ ಒಂದು ದೈವತ್ವದ ಫೀಲ್ ಆಯಿತು. ಸಿನಿಮಾ ಅಂದರೆ ಒಂದು ದೈವತ್ವದ ಫೀಲ್ ಅಂತ ಎಲ್ಲರೂ ಹೇಳ್ತಾರೆ. ಅಷ್ಟು ಭಕ್ತಿಯಿಂದ ಕೆಲಸ ಮಾಡಿದ್ರೆ ಸಿನಿಮಾ ಒಲಿಯುತ್ತೆ ಅಂತ. ಅಂತಹ ಒಂದು ಪುಣ್ಯ ಆ ಥರದೊಂದು ವೈಬು ಈ ಒಂದು ಜಾಗಕ್ಕೆ ಬಂದಾಗ ನನಗೆ ವೈಯಕ್ತಿಕವಾಗಿ ಫೀಲ್ ಆಯಿತು. ನಾನು ವಿಚಾರ ನನ್ನ ಮಾತ್ರ ಹಂಚ್ಕೊಳ್ಳೋ ಖುಷಿ ಪಡ್ತೀನಿ. ಈ ಒಂದು ಜಾಗ ಇದು ಅಂತಿಂಥ ಜಾಗ ಅಲ್ಲ, ತುಂಬ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು, ಸಿನಿಮಾ ಸಾಧಕರು ಕೂತಿರುವಂತಹ ಜಾಗ. ಈ ಜಾಗಕ್ಕೆ ನನಗೊಂದು ಇಂಟರ್ವ್ಯೂಗೆ ಅವಕಾಶ ಕೊಟ್ಟಿದ್ದಕ್ಕೆ ಮೊದಲಿಗೆ ನಾನು ಈ ಒಂದು ಮಹಾನ್ ತಂತ್ರಜ್ಞನಿಗೆ ನಮಸ್ಕಾರ ಹೇಳ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ರಾಜನ್ ಸರ್, ಸೌಂಡ್ ಎಫೆಕ್ಟ್ಸ್ ರಾಜನ್ ಅಂತ ಎಲ್ಲ ಪೋಸ್ಟಲ್ಲಿ ನೋಡಿರ್ತೀರಾ, ಸಿನಿಮಾದಲ್ಲಿ ಟೈಟಲ್ ಕಾರ್ಡಲ್ಲಿ ನೋಡಿರ್ತೀರಾ. ಸೊ ಇದೇ ಮೊಟ್ಟ ಮೊದಲ ಬಾರಿಗೆ ಒಂದು ಸಂದರ್ಶನಕ್ಕೆ ಸಿಕ್ಕಿದರೆ. ಸುಮಾರು ವರ್ಷಗಳಿಂದ ನಾನು ಕೂಡ ಪ್ರಯತ್ನ ಪಡ್ತಿದ್ದೆ. ಕಾಲಾಪತ್ತರ್ ಸಿನಿಮಾ ಮೂಲಕ ನಮ್ಮ ಸ್ನೇಹಿತ ವಿಕ್ಕಿ ವರುಣ್ ಮೂಲಕ ರಾಜನ್ ಸರ್ ನನಗೆ ಇವತ್ತು ಮಾತಾಡೋಕ್ಕೆ ಸಿಕ್ಕಿದ್ದಾರೆ. ಸೊ ತುಂಬ ಖುಷಿಯಾಗಿದ್ದೀನಿ, ಎಕ್ಸೈಟ್ ಆಗಿದ್ದೀನಿ. ತುಂಬ ವಿಷಯಗಳನ್ನು ಮಾತಾಡೋವಂಥ ಒಂದು ಪ್ರಯತ್ನವನ್ನು ನಾನು ನೀವು ಮಾಡ್ತೀನಿ. ಯಾಕೆಂದರೆ ತಾಂತ್ರಿಕವಾಗಿ ನಾವು ತುಂಬ ಶ್ರೀಮಂತರು. ಯಾಕೆಂದರೆ ಇಂತಹ ತಂತ್ರಜ್ಞರಿಂದ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ತುಂಬ ಎಕ್ಸೈಟ್ ಆಗಿದ್ದೀನಿ. ಸ್ವಲ್ಪ ನರ್ವಸ್ ಅಂತ ನಿಮ್ಗೆ ಅನಿಸ್ಬೋದು. ಇಟ್ಸ್ ಓಕೆ. ಲೆಜೆಂಡ್ ನನ್ನ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ರಾಜನ್ ಸರ್, ಸಾಕಷ್ಟು ವರ್ಷಗಳಿಂದ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ನಾನು ಚಿಕ್ಕ ಹುಡುಗಿದ್ದಾಗ ಅಂದರೆ ನನಗೆ ಆಸಕ್ತಿ ಜಾಸ್ತಿ ಸಿನಿಮಾ. ನೀವು ಚಿಕ್ಕ ಹುಡುಗ ನಮ್ಮ ವಯಸ್ಸು ಜಾಸ್ತಿ ಆಗ್ಬಿಡ್ತದೆ. ಅದನ್ನ ಒಂಚೂರು ನೋಡ್ಕೊಳ್ಳಿ. ಅಲ್ಲ ಅಂದ್ರೆ ಐ ಮೀನ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟು ಏಜ್ ನಮ್ಗೆ ಆಗಿರ್ಬೋದು ಅಷ್ಟೇನೆ. ಸೊ ಹಾಗಾಗಿ ಸೊ ಅದೊಂದು ಕುತೂಹಲ ಇತ್ತು ಯಾವಾಗ್ಲೂ ನಿಮ್ಮನ್ನು ಮಾತಾಡಿಸ್ಬೇಕು ಮಾಡ್ಬೇಕು ಅಂತ. ಸೊ ಈ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ, ಈ ಕೆಲಸದ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬಾ ಆಸಕ್ತಿ ಇದೆ ರಾಜನ್ ಸರ್. ಮೊದಲಿಗೆ ನಿಮ್ಮ ಪರಿಚಯ ನನಗೆ ತುಂಬಾ ಕುತೂಹಲ. ನೀವು ಎಲ್ಲಿಯವರು, ಹೇಗೆ ಈ ಇಂಡಸ್ಟ್ರಿಗೆ ಬಂದ್ರಿ ಅಂತ? ಇಂಡಸ್ಟ್ರಿಗೆ ಬರೋದು ಅನ್ನೋದು ಇನ್ನೊಂದು ಅಕಸ್ಮಾತ್ತಾಗಿ ಆಗಿದ್ದು ಫಸ್ಟ್ ಪಾಯಿಂಟ್. ಇನ್ನೊಂದು ಏನಂದ್ರೆ ಇಂಡಸ್ಟ್ರಿಯಲ್ಲಿ ನಮ್ಮ ಅಪ್ಪ ಇದ್ರು, ನಮ್ಮ ಸೋದರ ಮಾವ ಇದ್ರು, ಎಲ್ಲರೂ ಇಂಡಸ್ಟ್ರಿ ಅವರೇ ಆಕ್ಚುಲ್ ಆಗಿ. ನಮ್ಮ ಅಪ್ಪ ಬಂದು ವಾಹಿನಿ ಪಿಕ್ಚರ್ಸ್ ಅಲ್ಲಿ ನಾಗರೆಡ್ಡಿ ಅವ್ರ ಡೈರೆಕ್ಟರ್, ನಮ್ಮ ಸೋದರ ಮಾವ ಆ ಡೈರೆಕ್ಟರ್, ಅವ್ರ ಮಕ್ಕಳು ಹೈದರಾಬಾದ್ ಆ ಡೈರೆಕ್ಟರ್, ತೆಲುಗು ಇಂಡಸ್ಟ್ರಿಯಲ್ಲಿ ಎಲ್ಲರೂ ಇದ್ದಾರೆ. ನಾನು ಈ ಕಡೆ ಮೇಲೆ ಅಂದ್ರೆ ಬೇಸಿಕಲಿ ಸಿನಿಮಾ ಫ್ಯಾಮಿಲಿ ಆಗಿರೋದ್ರಿಂದ, ಅಂದ್ರೆ ಟೆಕ್ನಿಕಲಿ ಸಿನಿಮಾದಲ್ಲಿ ಇದ್ದ ಫ್ಯಾಮಿಲಿ ಆಗಿರೋದ್ರಿಂದ ನಿಮ್ಗೊಂದು ಸಿನಿಮಾ ಆಸಕ್ತಿ ಯಾವಾಗ್ಲೂ ಇತ್ತಾ ಅಥವಾ? ಅಂಥದ್ದು ಏನಿಲ್ಲ. ಆಕ್ಚುಲಾಗಿ ನಾನು ಮ್ಯೂಸಿಷಿಯನ್ ಆಗ್ಬೇಕಂತ ಇತ್ತು ಆಕ್ಚುಲಿ ನನ್ನ ಆಸೆ. ಯಾಕಂದ್ರೆ ಈ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಗಿಟಾರ್ ನೋಡ್ಬಿಟ್ರೆ ಆವಾಗ ಏನಾಗುತ್ತೆ, ಈ ಗಿಟಾರ್ ಸ್ಟೈಲ್ ಆಗಿ ಬಾರಿಸ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಒಂದು ಆಸೆ, ನಾವು ಆ ಥರ ಬಾರಿಸ್ಬೇಕು ಅಂತ ಗಿಟಾರ್. ಸೊ ಅದು ಮಾಡುವಾಗ ನಾನು ಗಿಟಾರ್ ಕಲ್ತ್ಕೋಬೇಕಂತ ಒಂದು ಮೈಂಡಲ್ಲಿ ಫಿಕ್ಸ್ ಆಗುತ್ತೆ. ಯಾವಾಗ ಏನಾಯ್ತು, ಅಲ್ಲಿ ದೇವಾಕರ್ ಮಾಸ್ಟರ್ ಅಂತ ಇದ್ರು, ಈ ಡ್ರಮ್ಮರ್ ಶಿವಮಣಿ, ಇವಾಗ ಇದಾರೆ ಲೆಜೆಂಡ್ ಡ್ರಮ್ಮರ್ ಶಿವಮಣಿ, ಇವರು ಗುರು. ಅವ್ರ ಹತ್ರ ಹೋಗಿ ನಾನು ಸೇರಿಸಿ ಅಲ್ಲಿ ಗಿಟಾರ್ ಸ್ಟಾರ್ಟ್ ಮಾಡ್ಕೊಂಡು ಗಿಟಾರ್ ಕಲಿತೆ. ಗಿಟಾರ್ ಗಿಟಾರ್ ಬಾರಿಸಿದೆ ಚಕ್ರವರ್ತಿ ಅವ್ರ ಹತ್ರ ಬಾರಿಸಿದೆ. ಹಂಗಾಗಿ ಜರ್ನಿ ಸ್ಟಾರ್ಟ್ ಆಯ್ತು. ಅದು ಒಂದು ಕಡೆ ಒಂದು ಜರ್ನಿ. ಹಂಗಾಗಿ ಬೇಸಿಕ್ ಅಲ್ಲಿಂದನೇ ಸ್ಟಾರ್ಟ್, ಮ್ಯೂಸಿಷಿಯನ್ ಇಂದ ಸ್ಟಾರ್ಟ್. ಸೊ ಬೇಸಿಕಲಿ ಈ ಎಫೆಕ್ಟ್ಸ್, ಈ ಸೌಂಡ್ ಎಫೆಕ್ಟ್ಸ್ ಅನ್ನೋದು ಹೆಂಗ್ ಕ್ಲಿಕ್ ಆಯ್ತು ಅನ್ನೋದು ನನಗೆ ಫಸ್ಟ್ ಆಫ್ ಆಲ್
ಅದು ಒಂದು ಇನ್ಸಿಡೆಂಟಲ್, ಒಂದು ಆಕ್ಸಿಡೆಂಟ್ ತರ ಬಂದೆ. ಒಂದ್ಸಲ ಏನಾಯ್ತು, ರೀ ರೆಕಾರ್ಡಿಂಗ್ ಆಯ್ತು, ಚೆನ್ನೈ ಪ್ರಸಾದ್ ಡಿಲಕ್ಸ್ ಸ್ಟುಡಿಯೋನಲ್ಲಿ ಎಫರ್ಟ್ಸ್ ಮಾಡ್ತಾರೆ. ನಾನು ಸುಮ್ಮನೆ ಆ ಕಡೆ ಹೋದೆ, ನಿಂತಿದ್ದೆ, ಫುಲ್ ಡಾರ್ಕ್ ರೂಮ್, ಫುಲ್ ಡಾರ್ಕ್, ಏನೋ ಒಂದು ಸೌಂಡ್ ಕೊಡ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ, ಅದೇನೋ ಒಂದು ಕ್ರಿಯೇಟಿವ್ ತರ ಅನ್ಸುತ್ತೆ ಆ ಟೈಮಲ್ಲಿ. ಇದೇನೋ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ ಅಂತ. ಸೊ ಏನಾಯ್ತು, ಇದರಿಂದ ಇದಕ್ಕೆ ಜಂಪ್ ಆದೆ, ಇದು ಏನು ನೋಡೋಣ ಅಂತ. ಆವಾಗ ಅಷ್ಟೇ ಟೈಟ್ ಸೇರ್ಕೊಂಡು ಫಸ್ಟ್ ಪಿಕ್ಚರು ಚಾಣಕ್ಯ ಅಂತ ನನ್ನ ಅಸಿಸ್ಟೆಂಟ್ ಆಗಿ ಜಾಯ್ನ್ ಆಗಿರೋದು. ಮುರುಗೇಶ್ ಅಂತ ಇತ್ತು, ಪ್ರಕಾಶ್ ಮುರುಗೇಶ್ ಅಂತ ಇಬ್ಬರು ಇದ್ರು, ಅಲ್ಲಿದ್ದೆ ಅವಾಗ. ಚೆನ್ನೈಲಿ ಜಾಯಿನ್ ಆಗಿದೆ. ಚಾಣಕ್ಯ ಅಂತ ಜೈರಾಮ್ ಅವರು ಫಸ್ಟ್ ಇಂಟ್ರೊಡ್ಯೂಸಿಂಗ್ ಪಿಕ್ಚರ್ ಅದು, ಪ್ರಸಾದ್ ಲ್ಯಾಬ್ ಸೌಂಟಿಯ ಮೊಮ್ಮೆ. ಆವಾಗ ಎಂಟ್ರಿ, ಹಂಗೆ ಜರ್ನಿ ಸ್ಟಾರ್ಟ್ ಆಯ್ತು. ಅದು ಏನಂದ್ರೆ ಏನನ್ನೋದು, ಒಂದ್ ನದಿ ಹೆಂಗೆ ಹೋಗ್ತಾ ಇರ್ತದೆ, ಎಲ್ಲ ಹೋಗಿ ಸೇರುತ್ತೆ, ಒಂದ್ ಕಡೆ ಸೇರ್ಬೇಕಲ್ವ. ಆದ್ರೆ ನಾನು ಅಲ್ಲೊಂಚೂರು ಇಲ್ಲೊಂಚೂರು, ಆಮೇಲೆ ಎಡಿಟಿಂಗ್ ಒಂಚೂರು, ಹಿಂಗೆ ಬಂದಿದ್ದು. ಎಡಿಟಿಂಗ್ ಯಾವ ಕೆಲಸನೂ ಮಾಡ್ತೀನಿ, ಇದು ಅಂತ ಇಲ್ಲ, ಯಾರ ಕರೆದ ಕೆಲಸ ಮಾಡ್ತೀನಿ ಕಂಪ್ಲೀಟ್. ಅಂದ್ರೆ ನಿಮ್ದು ಹೋಲ್ ಅಂಡ್ ಸೋಲ್ ಫಸ್ಟ್ ಫಿಲ್ಮ್ ಸರ್, ಅಂದ್ರೆ ನೀವು ಡಿಸೈನ್ ಮಾಡಿ? ನಾನು ಡಿಸೈನ್ ಮಾಡಿದ್ದು ಇಂಡಿವಿಜುವಲ್ ಆಗಿ ವಿಮೋಚನೆ, ನಾಗಪ್ಪನ ಅಣ್ಣವರಿಂದ ಹಿಡಿದು ಇವತ್ತಿನ ಈ ನೆನ್ನೆ ಕೃಷ್ಣಂ ಪ್ರಣಯ ಸಖಿ ಭೀಮಾವರೆಗೂ ಎಲ್ಲಾ ಆರ್ಟಿಸ್ಟ್ ಸಿನಿಮಾಗಳಿಗೂ ನೀವು ಕೆಲಸ ಮಾಡಿದ್ದೀರಿ. ಸೊ ಎಷ್ಟು ಸಿನಿಮಾಗಳಾಗಿದೆ ಸರ್? ಏನಂದ್ರೆ ಅದು ಬರ್ಕೊಳ್ಳೋದು ಆಗಲ್ಲ, ಲೆಕ್ಕ ಮಾಡೋಕ್ಕಾಗಲ್ಲ, ಸುಮಾರು ಆಗಿರ್ತದ, ಒಂದು 100-200 ಆಗಿರ್ತದೆ. ಅಸ್ಟೆಂಟ್ ಆಗಿದ್ದು ಲೆಕ್ಕ ಹಾಕೋದನ್ನ ಆಗಿರ್ತದೆ. ಸೊ ಬೇಸಿಕಲಿ ಈ ವರ್ಕ್, ಈ ಸೌಂಡ್ ಡಿಸೈನಿಂಗ್ ಅಥವಾ ಈ ಎಫೆಕ್ಟ್ಸ್ ಅನ್ನೋದು, ಎಫೆಕ್ಟ್ಸ್ ರಾಜನ್ ಅಂತಾನೆ ಯಾವಾಗಲೂ ನಮ್ಗೆ ಕರೀತಾರೆ. ಸೊ ನಿಮ್ಮ ವರ್ಕ್, ಆಕ್ಚುಯಲ್ ವರ್ಕ್ ಹೇಗಿರುತ್ತೆ ಸರ್? ವರ್ಕ್ ಅಂದ್ರೆ ಏನಂದ್ರೆ ಪ್ರಪಂಚ ಗೊತ್ತಿರಲ್ಲ. ಬೆಳಗ್ಗೆ ಬಂದು ನೀವು ಇವಾಗ ರೂಮ್ ನೋಡಿದ್ರೆ ಇದು ಒಳಗೇನೆ ಇರ್ತೀವಿ. ಆಕ್ಚುಲ್ ಆಗಿ ಬೆಳಗ್ಗೆ ಒಂದು 8-9 ಗಂಟೆಗೆ ಬಂದ್ರೆ ನೈಟ್ ಒಂದು 10-11 ಟೈಮ್ 1 ಗಂಟೆ ಕೂಡ ಆಗುತ್ತೆ. ಇದರಲ್ಲೇ ಇರ್ತೀವಿ. ನಾನು ಕ್ರಿಯೇಟ್ ಮಾಡಬೇಕು, ಅದು ಪಿಕ್ಚರ್ ನೋಡ್ಬಿಟ್ಟು ಅದು ಏನ್ ಬೇಕು ಅದನ್ನ ಕರೆಕ್ಟಾಗಿ ಕ್ರಿಯೇಟ್ ಮಾಡ್ಕೋಬೇಕು. ಎಲ್ಲಾನು ಫ್ಲೂಯೆಂಟ್ ಆಗಿ ಸಿಗಲ್ಲ, ಅದೆಲ್ಲ ಕ್ರಿಯೇಟ್ ಮಾಡಿ ಅದನ್ನ ರೆಡಿ ಮಾಡಬೇಕು. ರೆಡಿ ಮಾಡಿ ಡೈರೆಕ್ಟರ್ ತೋರಿಸ್ಬೇಕು, ಡೈರೆಕ್ಟರ್ ಓಕೆ ಅನ್ಬೇಕು. ಅದನ್ನ ಈಗ ಒಂದು ಆ ಥರ ನಡೀತಾರೆ. ಈಗ ಸಿನಿಮಾ ಶೂಟ್ ಮಾಡಿ ಎಲ್ಲ ರೆಡಿ, ಎಡಿಟ್ ಎಲ್ಲ ಮಾಡಿ ಇಟ್ಟಿರ್ತಾರೆ. ಸೊ ವಿತ್ ಸ್ಕ್ರಿಪ್ಟ್ ಸಿನಿಮಾ ನೀವು ಮೊದಲು ಹೇಗೆ ನೋಡ್ತೀರಾ ಸಿನಿಮಾನ, ಮತ್ತೆ ಅದನ್ನ ಹೆಂಗೆ ಅದಕ್ಕೆ ಎಫೆಕ್ಟ್ಸ್ ನ ಬಳಸ್ತೀರಾ? ಫಸ್ಟ್ ನಾನು ಪಿಕ್ಚರ್ ನೋಡಕ್ ಕರೆದ್ರೆ ನಾನು ಪಿಕ್ಚರ್ ಆಡಿಯನ್ಸ್ ನೋಡ್ತೀನಿ. ನಾವು ಎಫೆಕ್ಟ್ ಬಗ್ಗೆ ಡೀಪ್ ಆಗಿ ಹೋಗಿ ನೋಡೋದಲ್ಲ, ಇಲ್ಲ ಕೂತ್ಕೊಂಡು ನೀಟಾಗಿ ಒಂದು ಆಡಿಯನ್ಸ್ ಹೆಂಗ್ ನೋಡ್ತಾರೆ ಹಂಗೆ ನೋಡ್ತೀನಿ ಪಿಕ್ಚರ್ನ. ನೋಡ್ಬಿಟ್ಟು ಆಮೇಲೆ ಯಾರಾದ್ರು ಬಂದು ಸಡನ್ ಆಗಿ ಕೇಳಿದ್ರೆ ನನಗೆ ಏನ್ ಮಾಡ್ತಾರೆ ಅದು ಗೊತ್ತಿಲ್ಲ, ಅಷ್ಟೇ ಮ್ಯಾಟ್ರು. ಆಮೇಲೆ ನನ್ನ ಜಾಗಕ್ಕೆ ಬಂದು ನಾನು ಕೂತ್ಕೊಂಡು ಸೆಪ್ರೇಟ್ ಆಗಿ ನೋಡ್ತೀನಿ. ಫುಲ್ ಪಿಕ್ಚರ್ ನೋಡಿ ಅದಕ್ಕೆ ಏನೇನು ಡಿಸೈನ್ ಮಾಡಬೇಕು, ಏನೇನು ಎಫೆಕ್ಟ್ಸ್, ಏನೇನು ಹೆಂಗ್ ಕ್ರಿಯೇಟ್ ಮಾಡ್ಬೋದು ಅದನ್ನ ಒಂದು ನೋಟ್ಸ್ ಮಾಡಿ. ಸರ್ ಈಗ ನೀವು ಎರಡೂ ನೋಡಿದಿರ, ರಿಯಲ್ ಟೈಮ್ ಅಂದ್ರೆ ರಿಯಲ್ ಟೈಮ್ ಇಂದ ಹಿಡಿದು ಡಿಜಿಟಲೈಸ್ ಆಗಿದೆ. ಸೊ ಈ ಡಿಫ್ರೆನ್ಸ್ ಏನನ್ಸುತ್ತೆ ನಿಮಗೆ? ವ್ಯತ್ಯಾಸ ಹೇಗಿದೆ ಸರ್? ಅಂದ್ರೆ ಅವತ್ತಿನ ಕೆಲಸ ಹೇಗಿರ್ತಾ ಇತ್ತು, ಇವತ್ತಿನ ಕೆಲಸ ಹೇಗಿದೆ? ಆವತ್ತಿನ ಕೆಲಸ ಏನಂದ್ರೆ ಟೇಪಲ್ಲಿ ಇರುತ್ತೆ. ಅದರಲ್ಲಿ ಏನಂದ್ರೆ ಇವಾಗ ನೀವು ಆ ಡಿಸ್ಕಲ್ಲಿ ನೀವು ಎರೇಸ್ ಮಾಡ್ಬೋದು, ಮತ್ತೆ ರೆಕಾರ್ಡ್ ಮಾಡ್ಬೋದು, ಎಷ್ಟು ಸಲ ಬೇಕಾದ್ರೂ ನಿಮ್ಗೆ ಇಷ್ಟ. ಅವಾಗ ಹಂಗೆ ಆಗಲ್ಲ. ಒಂದ್ಸಲ ಕೂತ್ರೆ ಆ ಚೇರಲ್ಲಿ ಹೋಗಿ ನಾವು ಕೂತ್ರೆ ನಮ್ಗೆ ಯಾರು ನೆನಪಿಗೆ ಬರಲ್ಲ. ಬರೀ ಆ ರೀಲಲ್ಲಿ ಏನಿತ್ತು ಅದು ಮಾತ್ರ ಮೈಂಡಲ್ಲಿ ಇರುತ್ತೆ, ಬರೀ ಏನಿರಲ್ಲ. ನಿಮ್ಮ ಅಪ್ಪ ಅಮ್ಮ ಯಾವುದು ಮೈಂಡಿಗೆ ಬರಲ್ಲ ನಮ್ಗೆ. ಯಾಕಂದ್ರೆ ಒಂದು ರೋಲ್ ಫಿನಿಶ್ ಆಗ್ಬಿಟ್ರೆ ಕಷ್ಟ. ಮತ್ತೆ ಪ್ರೊಡ್ಯೂಸರ್ ಕ್ಲಾಸ್ ಅಲ್ಲಿ ನಾವ್ಯಾವ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರು ಲಾಸ್. ಸೊ ಅದೇನಂದ್ರೆ ಏನಂತೀವಿ, ಒಂದು ಕಾನ್ಫಿಡೆನ್ಸ್ ಹಂಗೆ ಇರ್ತದೆ. ಅದು ಒಂದ್ಸಲನೇ ಮಾಡ್ಬೇಕು ಅದನ್ನ ಕೆಲಸನ. ಇವಾಗ ಹಂಗಲ್ಲ, ಮಾಡೋಣ ಅನ್ನೋದು ಒಂದಿರ್ತದೆ. ಸೊ ಇವಾಗ ಏನಂದ್ರೆ ಮಾಡಿರೋ ಕೆಲಸನ ಮಾಡ್ತಾ ಇರ್ತೀವಿ, ಅವಾಗ ಒಂದೇ ಕೆಲಸ ಕರೆಕ್ಟಾಗಿ ಮಾಡ್ಬಿಡ್ತೀವಿ. ಎರಡು ಅದೇ ಡಿಫ್ರೆಂಟ್. ಅಂದ್ರೆ ಆ ಭಯ ಇರ್ತದೆ. ಇವಾಗ ಏನಂದ್ರೆ ನೋಡಿ, ನೀವು ಇವಾಗ ನೆಗೆಟಿವ್ ಅಲ್ಲಿ ಶೂಟ್ ಮಾಡುವಾಗ ನಿಮ್ಗೆ ಗೊತ್ತಿರುತ್ತೆ. ನೀವು ಶೂಟ್ ಮಾಡ್ತೀರಾ, ನೆಗೆಟಿವ್ ಒಂದ್ಸಲ ಆದ್ರೆ ಫಿನಿಶ್. ಇವಾಗ ನೀವು ರಿವೈಂಡ್ ಮಾಡಿ ಮತ್ತೆ ಶೂಟ್ ಮಾಡ್ತೀರಾ, ಅಷ್ಟೇ ಅಲ್ವಾ? ಕೂಲ್ ಇವಾಗ ಅದೇ ಮಾಡಿ. ಅಂಡ್ ಅಂದ್ರೆ ಈಗ ಎಫೆಕ್ಟ್ಸ್ ಅನ್ನೋದು ಆ ಟೈಮಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಅಂಬಾಸಿಡರ್ ಕಾರ್ ಬರ್ತಿರುತ್ತೆ, ಇನ್ನೊಂದು ಇವಾಗ ಅಪ್ಡೇಟೆಡ್ ವರ್ಷನ್ ಇನ್ನೊಂದು ವೆಹಿಕಲ್ಸ್ ಬಂದಿರುತ್ತೆ. ಸೊ ಆ ಒಂದು ಚೇಂಜ್ ಓವರು, ಆ ಟೈಮ್ಗೆ, ಆ ಮೂಮೆಂಟ್ಗೆ ನಿಮಗೆ ವೆರೈಟಿ ಆಫ್ ಸಿನಿಮಾಸ್ ಬರುತ್ತೆ. ಪೌರಾಣಿಕ ಬರುತ್ತೆ, ಆಕ್ಷನ್ ಬರುತ್ತೆ, ಲವ್ ಬರುತ್ತೆ, ಅಥವಾ ಒಂದು ಸಾಂಸಾರಿಕ ಚಿತ್ರ ಬರುತ್ತೆ, ಆಕ್ಸಿಡೆಂಟ್, ಆ ಥರದ್ದು ನಂಬರ್ ಆಫ್ ಸೀಕ್ವೆನ್ಸಸ್ ನಿಮ್ಗೆ ಬರುತ್ತೆ. ಸೊ ಅದನ್ನ ಎವ್ರಿ ಟೈಮ್ ಆ ಒಂದು ಸೌಂಡ್ ಅನ್ನ ಮಾಡುವಂತ ಚಾಲೆಂಜಸ್ ಹೇಗಿರುತ್ತೆ ಅಂತ?
ಇಲ್ಲ ಎವ್ರಿ ಟೈಮ್ ಡಿಫ್ರೆಂಟ್ ಆಗಿ ಫೀಲ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಇವಾಗ ಒಂದು ಈ ಪಿಕ್ಚರ್ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಪಿಕ್ಚರ್ ಯೂಸ್ ಮಾಡೋಕ್ಕಾಗಲ್ಲ ಆಕ್ಚುಲಿ ಆಗಿ. ಯಾಕಂದ್ರೆ ಮೋಷನ್ಸ್ ಫುಲ್ ಚೇಂಜ್ ಆಗ್ತಾ ಇರ್ತದೆ, ಪ್ಯಾಟರ್ನ್ಸ್ ಚೇಂಜ್ ಆಗ್ತಾ ಇರ್ತದೆ, ಗಾಡಿಗಳು ಬಂದು ನಿಲ್ಲೋದು ಅದೇ ತರ ನಿಲ್ಲಲ್ಲ ಯಾವ ಪಿಕ್ಚರ್ಗೂ. ಸೊ ಎವ್ರಿ ಪಿಕ್ಚರ್ ನಾವು ಅದನ್ನ ಕ್ರಿಯೇಟ್ ಮಾಡ್ತೀವಿ, ರಿಕಾರ್ಡ್ ಮಾಡ್ತೀವಿ ಸೌಂಡ್ಸ್ನ, ಯಾವ ಗಾಡಿ ಅಂತ ನೋಡ್ಕೊಂಡು ರಿಕಾರ್ಡ್ ಮಾಡ್ತೀವಿ, ಆ ಲೆಂತ್ಗೆ ಅದೆಲ್ಲ ರಿಕಾರ್ಡ್ ಮಾಡಿ ಮತ್ತೆ ಅದನ್ನ ಪ್ರೊಸೆಸ್ ಮಾಡಿ ಅದನ್ನ ಕರೆಕ್ಟಾಗಿ ಆ್ಯಪ್ಟಾಗಿ ಕೂರಿಸ್ತೀವಿ. ಸರ್ ಒಂದಷ್ಟು ಟೆಕ್ನಿಕಲ್ ಟೇಸ್ ಇದೆ. ಫಸ್ಟ್ DTS ಅಂಡ್ 5.1 7.1 ಅಂಡ್ ಇವಾಗ ಡಾಲ್ಬಿ ಅಟ್ಮಾಸ್ ಅಂತ ಬಂದಿದೆ. ಏನ್ ಸರ್ ಇದು ಅಂದ್ರೆ ಬಿಗಿನಿಂಗು ಆ ಒಂದು DTS ಅನ್ನೋದು ಬಂದಿದ್ದೆ ನಮ್ಮ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ನೀವು ತಂದಿರುವಂತ ಇದು ತುಂಬಾ ದೊಡ್ಡದಾದ ಸುದ್ದಿ ಆಗಿತ್ತು ಅವಾಗ. ಅಂದ್ರೆ ಪೇಪರ್ ಅಲ್ಲಿ ಆಡ್ ಕೊಡ್ಬೇಕಾದ್ರೂ ಅದೊಂದು ಸಿಂಬಲ್ ಇರ್ತಾ ಇತ್ತು DTS ಅಂತ ಹೇಳಿ. ಅದೇನಂದ್ರೆ DTS ಅನ್ನೋದು ಬ್ರ್ಯಾಂಡ್ ತರ. ಇವಾಗ ಮೋನೋ ಇಂದ ಒಂದು ಬ್ರ್ಯಾಂಡ್ ಬಂದಿದೆ, ಅದು DTS ಅಂದ್ರೆ ಸರೌಂಡ್ ಸೌಂಡ್ಸ್ ಡಿಜಿಟಲ್ ಟ್ರ್ಯಾಕ್ ಸಿಸ್ಟಮ್ ಅನ್ನೋದು DTS ಅದು. ಬಟ್ ಅಂದ್ರೆ ಫಸ್ಟ್ ಸರೌಂಡ್ ಸೌಂಡ್ಸ್. ಇವಾಗ ನಾವು ಫಸ್ಟ್ ಸ್ಟುಡಿಯೋನಲ್ಲಿ ಕೇಳ್ತಾ ಇರ್ತೀವಿ, ಸ್ಟೇಜಲ್ಲಿ ಮಾತ್ರ ಕೇಳ್ತಾ ಇರ್ತೀವಿ. ನಿಮಗೆ DTS ಬಂದ್ರೆ ಏನಾಗುತ್ತೆ, ಹಿಂಗ್ ಟ್ರಾವೆಲ್ ಆಗ್ತಾ ಇರ್ತದೆ ನಿಮಗೆ. ಆವಾಗ ಒಂದು ಹೊಸ ಫೀಲ್ ಆಡಿಯನ್ಸಿಗೆ. ಫಸ್ಟ್ AK-47 ಇಲ್ಲಿ ತಂದಿದ್ದು DTS ಮಾಡಿ ರಾಮ ಅವರು ಸಪೋರ್ಟ್ ಮಾಡಿದ್ರು, ಪ್ರೊಡ್ಯೂಸರ್ ರಾಮ ಅವರು. ಯಾಕಂದ್ರೆ ಆ ಟೈಮಲ್ಲಿ ಅವ್ರು ಖರ್ಚು ಮಾಡಿದ್ದಾರೆ, ಯಾಕಂದ್ರೆ ಅವ್ರು ತುಂಬಾ ಖರ್ಚಾಗುತ್ತೆ DTS ಮಾಡೋಕ್ಕೆ. ಅವ್ರು ಸಪೋರ್ಟ್ ಮಾಡಿಲ್ಲ, ನಮ್ಮ ಪಿಕ್ಚರ್ ಮಾಡೋಣ ಆಯ್ತು, ಪ್ರೊಡ್ಯೂಸರ್ ಮಾಡೋಣ. ಪಿಕ್ಚರ್ ರಿಲೀಸೇ ಒಂದು 2 ತಿಂಗಳು ಪೋಸ್ಟ್ಪೋನ್ ಆಯ್ತು ಅದರಿಂದ. ಯಾಕಂದ್ರೆ ಇದರಲ್ಲಿ ಒಂದು 5 ದಿವಸ ಕೆಲಸ ಮಾಡಿದ್ರೆ ಅದರಲ್ಲಿ ಒಂದು 50 ದಿನ ಕೆಲಸ ಎಲ್ಲರೂ. ಸೊ ಅದನ್ನು ಪೋಸ್ಟ್ಪೋನ್ ಮಾಡಿ ಲಾಸ್ಟ್ಗೆ ಒಂದು ಫಸ್ಟ್ ಪಿಕ್ಚರ್ ಒಳ್ಳೆ ಹೆಸರು ಬಂತು, ಎಲ್ಲರಿಗೂ ಪಿಕ್ಚರು ಚೆನ್ನಾಗಿದೆ, ಸೌಂಡಿಂಗು ಚೆನ್ನಾಗಿ ಇದಾಯಿತು, ಖುಷಿ ಆಯ್ತು. ಅದು ಅದಾದ್ಮೇಲೆ ಮತ್ತೆ 5.1 7.2 ಅದನ್ನು ನಾನೇ ತಂದಿದ್ದೀನಿ, ಅದನ್ನು ಫಸ್ಟ್ ನಾನೇ ಮಾಡಿದ್ದೀನಿ. ಆಮೇಲೆ ಅಟ್ಮಾಸ್ ಕೇಳಿದ್ರೆ ಅಟ್ಮಾಸ್ ಫಸ್ಟ್ ಕರ್ನಾಟಕದಲ್ಲಿ ಅಟ್ಮಾಸ್ ಸ್ಟುಡಿಯೋ ಇಟ್ಟಿರೋದು ನಾನು. ಅದು ಸ್ಟುಡಿಯೋ ನೋಡ್ತಾ ಇದ್ರೆ ನನಗೆ ಅದೇ ಸರ್, ನನಗೆ ಆಕ್ಚುಲಿ ಅದೊಂದು ಖುಷಿ. ಯಾಕಂದ್ರೆ ಅದ್ರ ಸ್ಟೇಟಿಗೆ ಹೋಗಿ ನಾವು ಯಾವಾಗಲೂ ಬೇರೆ ಸ್ಟೇಟಿಗೆ ಹೋಗಿ ನಿಂತ್ಕೊಂಡು ಇರೋದಕ್ಕೆ ನಮ್ಮ ಸ್ಟೇಟಲ್ಲಿ ಒಂದು ನಾನು ಮಾಡಿದ್ದೀನಿ, ಅದು ನನಗೆ ಒಂದು ಖುಷಿ ಇದೆ. ಹೆಮ್ಮೆ ಅಂತ ಇಲ್ಲ, ಖುಷಿ ಇದೆ. ಎರಡಕ್ಕೂ ಡಿಫ್ರೆಂಟ್ ಇದೆ. ಹೆಮ್ಮೆ ಇಲ್ಲ, ಖುಷಿ. ನಮ್ಮೂರಲ್ಲಿ ಒಂದಿದೆ, ನಾವು ಹೇಳ್ಕೋಬಹುದು ಸರ್. ಈಗ ಇಷ್ಟು ದೊಡ್ಡ ಸೆಟಪ್ ಇದೆ, ವೆರೈಟಿ ಆಫ್ ಎಕ್ವಿಪ್ಮೆಂಟ್ಸ್ ಇದೆ. ನಿಜವಾಗ್ಲೂ ನನಗಂತೂ ಏನೂ ಗೊತ್ತಾಗ್ತಿಲ್ಲ ಅಂದ್ರೆ ಹೇಗೆ ಬಳಸ್ತಾರೆ ಏನು ಅಂತ ಹೇಳಿ. ಸೊ ಅಂದ್ರೆ ಎವ್ರಿ ಟೈಮ್ ಇದು ಅಪ್ಡೇಟ್ ಮಾಡ್ಕೋಬೇಕಾಗತ್ತಾ, ಯಾವ ರೀತಿ ಇರುತ್ತೆ ಸರ್ ಇದು? ಅಪ್ಡೇಟ್ ಮಾಡ್ತಾನೆ ಇರ್ಬೇಕು. ಅಪ್ಡೇಟ್ ಇಲ್ಲದೆ ನಾವು ಏನು ಮುಂದುವರಿಯಕ್ಕೆ ಆಗಲ್ಲ. ಪಾಯಿಂಟ್. ಯಾಕಂದ್ರೆ ಯಾವುದೇ ಒಂದು ಎಲೆಕ್ಟ್ರಿಕಲ್ ಐಟಮ್ ಆಗಲಿ, ಸಾಫ್ಟ್ವೇರ್ಸ್ ಆಗಲಿ, ಎಲ್ಲ ನಾವು ಏನ್ ಮಾಡ್ತಾರೆ ಅಂದ್ರೆ ಅಪ್ಡೇಟ್ ಕೊಡ್ತಾನೆ ಇರ್ತಾರೆ. ಅದನ್ನ ನಾವು ಕಂಟಿನ್ಯೂ ಆಗಿ ಇಟ್ಕೊಂಡು ನಾವು 1 ವರ್ಷ 2 ವರ್ಷ ತಲಗಾಗಲ್ಲ. ಮಿನಿಮಮ್ 6 ತಿಂಗಳು, ತುಂಬಾ ಅಂದ್ರೆ ಒಂದು 8-9 ತಿಂಗಳು ತಲಬಹುದು ಅಷ್ಟೇ. ಆಮೇಲೆ ಆಟೋಮೆಟಿಕ್ ಶಟ್ ಡೌನ್ ಆಗುತ್ತೆ, ಅದ್ರ ಟೈಮ್ ಲ್ಯಾಪ್ಸ್ ಆಗುತ್ತೆ. ಅದರಿಂದ ನಾವು ಅಪ್ಡೇಟ್ ಮಾಡ್ತಾನೆ ಇರ್ಬೇಕು. ಅದು ನಾನ್ ಸ್ಟಾಪ್, ಅದು ಅಪ್ಡೇಟ್ಸ್ ನಾನ್ ಸ್ಟಾಪ್. ಈ ಸಾಫ್ಟ್ವೇರ್ ಅಪ್ಡೇಟ್ಸ್ ಕೊಡ್ತಾರ, ನೀವು ಫೋನ್ ಅಪ್ಡೇಟ್ಸ್ ಬರ್ತಾನೆ ಇರ್ತೀವಿ ನೋಡಿ, ನೀವು ಮಾಡ್ತಾನೆ ಇರ್ಬೇಕು. ನೀವು ಹಳೇದಿಟ್ರೆ ಹೊಸದು ಏನಿದೆಯೋ ಅದು ವರ್ಕ್ ಆಗಲ್ಲ, ನಿಮ್ಗೆ ಅಪ್ಡೇಟ್ ಕೇಳುತ್ತೆ ಅಲ್ವಾ. ಏನಿಲ್ಲದೆ ವಾಟ್ಸಪ್ ಅಪ್ಡೇಟ್ ಕೆಲವಾಗ ನಮ್ಮ ಮಿಷಿನ್ ಕೇಳದೆ ಇರಲ್ಲ. ಅದರಿಂದ ಸರ್ ಆಕ್ಚುಲಿ ನಾನು ಅದೇ ಬಿಗಿನಿಂಗ್ ಹೇಳಿದ್ನಲ್ಲ, ಅಂದ್ರೆ ಈ ಒಂದು ಸ್ಟುಡಿಯೋಗೆ ಎಂಟರ್ ಆದಾಗ ನಮಗೆ ಗೊತ್ತಿಲ್ಲದಂಗೆ ಒಂದು ಬೇರೆ ತರದ ಫೀಲ್ ಆಗುತ್ತೆ, ಡಿವೈನಿಟಿ ಫೀಲ್ ಆಗುತ್ತೆ. ಅಂದ್ರೆ ನಾನು ತುಂಬಾ ಹಳೆ ಸಿನಿಮಾದವ್ರ ಹತ್ರ ಎಲ್ಲ ಕೇಳ್ತಾ ಇದ್ದೆ, ನಾವು ಸಿನಿಮಾನ ತುಂಬಾ ಭಕ್ತಿಯಿಂದ ನೋಡ್ತಾ ಇದ್ವಿ. ಅಂದ್ರೆ ನಾವು ಕೆಲಸ ಮಾಡೋ ಜಾಗ, ಎಡಿಟಿಂಗ್ ರೂಮ್ ಆಗಿರ್ಬೋದು ಅಥವಾ ಒಂದು ಸ್ಟುಡಿಯೋ ಆಗಿರ್ಬೋದು, ಅಷ್ಟು ಪವಿತ್ರವಾಗಿ ನಾವು ಅದನ್ನ ಪೂಜಿಸ್ತಾ ಇದ್ವಿ. ಆ ಒಂದು ಫೀಲು ನಿಮ್ಮ ಸ್ಟುಡಿಯೋಗೆ ಬಂತು ಕೂಡಲೇ ಆಗ್ತಾ ಇದೆ, ಅಂದ್ರೆ ಅದಾಗ್ತಾ ಇತ್ತು. ಸೊ ಇಷ್ಟು ಅಚ್ಚುಕಟ್ಟಾಗಿ ಇದನ್ನ ಡಿಸೈನ್ ಮಾಡಿದ್ದು ಹೇಗೆ ಸರ್? ಅಂದ್ರೆ ಈ ತರದೊಂದು ಏರಿಯಾದಲ್ಲಿ, ಬೆಂಗಳೂರು ಅಂತ ಊರಲ್ಲಿ ಇಷ್ಟು ಅಚ್ಚುಕಟ್ಟಾಗಿ, ಅದು ತುಂಬಾ ಸಿಸ್ಟಮ್ಯಾಟಿಕ್ ಆಗಿ, ಅದಕ್ಕೆ ಬೇಕಾಗಿರೋ ಸೈನ್ಸ್ನ ಬಳಸಿ, ಸೊ ಹೆಂಗ್ ಮಾಡಿದ್ರಿ ಇದನ್ನ, ಯಾವಾಗ ಮಾಡಿದ್ರಿ? ಇದು ಆಲ್ಮೋಸ್ಟ್ 2005 ಮಾಡಿದ್ದು. ಮ್ಯಾಟರ್ ಏನಂದ್ರೆ, ಇವಾಗ ನಾವು ಬೇರೆ ಸ್ಟುಡಿಯೋಲ್ಲಿ ಹೋಗಿ ಕೆಲಸ ಮಾಡುವಾಗ ಒಂದು ಪ್ರಾಬ್ಲಮ್ ಇರ್ತದೆ. ಇವಾಗ ನಾವೇನಾದರೂ ಇಂಟ್ರೆಸ್ಟ್ ತೊಗೊಂಡು ಮಾಡುವಾಗ ಒಂದು ಟೈಮ್ ತೊಗೊಳುತ್ತೆ. ಅದೇ ಅವ್ರುಗಳು ಏನು ಮಾಡ್ತಾರೆ, ಸಮಥಿಂಗ್ ಎಲ್ಲ ಒಂದು ಕಮರ್ಷಿಯಲ್ ಆಗಿ ಒಂದು ಇರ್ತದೆ. ಸೊ ಅವರು ನಾವು ಹೋಗಿ ಟೈಮ್ ತೊಗೊಳ್ಳುವಾಗ ಏನಾಗುತ್ತೆ ಅಂದರೆ, ನಮ್ಮ ಸರ್ ಏನು ಸರ್ ಸ್ಟೇಟ್ ಮಾಡ್ತೀರಾ ಅಂತಾರೆ. ಸೊ ನಾವು ಅವ್ರಿಗೂ ಏನು ಹೇಳೋಕ್ಕಾಗಲ್ಲ. ಈ ಕಡೆ ಪ್ರಾಜೆಕ್ಟು ಚೆನ್ನಾಗಿ ಬರಬೇಕಂತ ಆಸೆ ಇರ್ತದೆ ನಮಗೆ. ಅದರಿಂದ ಇದೆಲ್ಲ ನೋಡಿ ಲಾಸ್ಟಿಗೆ ನಮ್ಮದೇ ಒಂದು ಇದ್ರೆ ಟೈಮ್ ಇದಿರಲ್ಲ, ಟೈಮ್ ಲಿಮಿಟ್ ಇರಲ್ಲ. ಬಟ್ ನನ್ನ ಹತ್ರ ಬಂದಿರೋ ಎಲ್ಲ ಪೀಸ್ಗೂ ನಾನು ಟೈಮ್ ಲಿಮಿಟ್ಸ್ ಅನ್ನೋದು ಕೊಡಲ್ಲ. ಅದು ಚೆನ್ನಾಗಿ ಬರೋ ತನಕ ಮಾಡಿ, ಅದು ಒಂದೇ ಕಾರಣಕ್ಕೋಸ್ಕರನೇ ನಾನು ಇದು ಮಾಡಿರೋದು. ಯಾಕಂದರೆ ನಾವು ಅನುಭವಿಸ್ಬಿಟ್ಟಿದ್ದೀವಿ ಬೇರೆ ಸ್ಟುಡಿಯೋ ಹೋಗಿ.
ಅಲ್ಲಿ ಕೂತ್ಕೊಂಡು ಇಲ್ಲ ಸರ್ ಆಗಲ್ಲ, ಟೈಮ್ ನಿಮ್ಗೆ ಕೊಟ್ಟಿರೋ ಟೈಮ್ ಆಗೋಗ್ಬಿಟ್ಟಿದೆ ಅಂತಾರೆ. ಅದು ಯಾಕೆ ಬೇಕು ಅನ್ನೋದು. ಯಾಕಂದ್ರೆ ಬರೋರು ಇವಾಗ ನನಗಾಗಿರೋದು ಬೇರೆಯವ್ರಿಗೆ ಆಗಿರುತ್ತೆ. ಇವಾಗ ಡೈರೆಕ್ಟರ್ಗಾಗಿರ್ಬೋದು, ಬೇರೆಯವ್ರಿಗಾಗಿರ್ಬೋದು. ಇವಾಗ ನನ್ನ ಸ್ಟುಡಿಯೋಗೆ ಬಂದರೆ ಟೈಮ್ ಲಿಮಿಟ್ಸ್ ಅನ್ನೋದಿಲ್ಲ. ಫಸ್ಟು ಹೆಂಗೆ ಖುಷಿಯಾಗಿ ಬರ್ತಾರೋ ಖುಷಿಯಾಗಿ ಆಚೆ ಅಷ್ಟೇ ಮಾತ್ರ. ಓಕೆ. ಅಂದರೆ ನಾನು ಆಗಲೇ ಹೇಳಿದೆ, ಅಂದರೆ 99% ಅಷ್ಟು ಸಿನಿಮಾಗಳು ಇಲ್ಲಿ ರಾಜಣ್ಣ ಸ್ಟುಡಿಯೋಗೆ ಬಂದರೆ ಅದು ಸಕ್ಸಸ್ಫುಲ್ ಅನ್ನೋದು ಒಂದು 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 ಸಂಪ್ರದಾಯನೇ ಬಂದ್ಬಿಟ್ಟಿದೆ ಇಂಡಸ್ಟ್ರಿ. ಇಲ್ಲ ಸರ್, ದೊಡ್ಡ ಮಾತು. ಅಂದರೆ ನಾನು ಕೇಳ್ಪಟ್ಟಿರೋ ಪ್ರಕಾರ ರಾಜನ್ ಅವರು ಸ್ಟುಡಿಯೋ ಹೋದ್ರೆ ಸಿನಿಮಾ ಅಥವಾ ಅವ್ರು ಕೆಲಸ ಮಾಡಿರೋ ಸಿನಿಮಾ ಆಲ್ಮೋಸ್ಟ್ ಎಲ್ಲ ಸಕ್ಸಸ್ಫುಲ್ ಸಿನಿಮಾಗಳೇ ಆಗಿರುತ್ತೆ. ಯಾಕಂದರೆ ನಿಮ್ಮ ಒಂದು ಆ ಶೀಲ್ಡ್ಗಳನ್ನು ನೋಡಿ ನನಗೆ ಆನಂದ ಆಗೋಯ್ತು. ಅಂದರೆ ಎಷ್ಟು ದೊಡ್ಡ ಸಾಧನೆ ಇದು ಅಂತ. ಸೊ ಹಾಗಾಗಿ ಅದೇನಂದ್ರೆ ನಾವು ಕೆಲಸ ತಗೊಳ್ಳೋವಾಗೂ ಸರಿ, ಕೆಲಸ ಮಾಡೋವಾಗೂ ಸರಿ, ನಮ್ಮ ಹತ್ರ ಬರೋ ಪಿಕ್ಚರ್ ಇಟ್ಟಾಗಬೇಕಂತ ಒಂದೇ ಇಂಟೆನ್ಷನ್ ಇರ್ತದೆ ನಾನು. ಯಾಕಂದರೆ ಯಾರೂ ಒಂದು ಕೆಟ್ಟ ಪಿಕ್ಚರ್ ತೆಗಿಯಲ್ಲ. ಫಸ್ಟ್ ಪಾಯಿಂಟ್, ಯಾರೋ ಏನೇ ಕೆಲಸ ಮಾಡೋದು ಚೆನ್ನಾಗಿರ್ಬೇಕಂತ ಮಾಡ್ತಾರೆ. ನಮ್ಮ ಹತ್ರ ಬಂದರೆ ನಾವು ಅದಕ್ಕೆ ಇನ್ನೂ ಎಫೆಕ್ಟ್ ಹಾಕ್ಬೇಕು ಆ್ಯಕ್ಚುಲಿ. ಇನ್ನೊಂದು ಆಮೇಲೆ ಬರೋವಾಗ ಏನಂದರೆ ಇವಾಗ ನೀವು ಒಂದು ಮನೆಗೆ ಹೋಗ್ತೀರ, ಒಂದು ವಾಸ್ತು ಕರೆಕ್ಟಾಗಿ ಬರೋದು ಈಗ ಹೋಗ್ತೀರ. ಅದೇ ಥರ ನಾನು ಈ ಸ್ಟುಡಿಯೋ ಕಟ್ಟೋವಾಗ ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಏನೇನು ಮಾಡಬೇಕು ವಾಸ್ತುಕ್ಕೆ ನೀಟಾಗಿ ಮಾಡಿದ್ದೀವಿ. ಅದನ್ನು ಒಳ್ಳೇದಾಗಬೇಕಂತ ನಾವು ಪ್ರಯತ್ನ ಪಟ್ಟಿದ್ದೀವಿ ಅದನ್ನ. ಯಾಕಂದ್ರೆ 100% ಯಾವುದನ್ನು ಕರೆಕ್ಟ್ ಇರೋದು. ನೀವು ಹೇಳ್ದಂಗೆ ಬರೋದು ಒಳ್ಳೆಯದಾಗ್ಬಿಟ್ಟು ಇಟ್ಟಾದರೆ ಖುಷಿ, ನಮ್ಗೆ ಖುಷಿ. ನಮ್ಮ ಹತ್ರ ಬಂದಿರೋದು ಇಟ್ಟಾಗಿದ್ದಾರೆ. ಯಾಕಂದರೆ ಬರೋವಾಗನೇ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು. ಅದಕ್ಕೋಸ್ಕರನೇ ಆಕ್ಚುಲಿ ಕಟ್ಟುವಾಗ ಒಂದ್ಸಲ ಹೊಡೆದೇ ಬಿಟ್ಟಿದ್ವಿ, ಕರೆಕ್ಟಾಗಿ ಬಂದಿಲ್ಲ ಅಂತ. ಮತ್ತೆ ಹೊಡೆದ್ಬಿಟ್ಟು ಮತ್ತೆ ಕಟ್ಟಿದ್ವಿ. ಅದೇನೋ ಕರೆಕ್ಟಾಗಿ ಕೂತಿಲ್ಲ ವಾಸ್ತು ಪ್ರಕಾರ ಅಂತ ಆ ಥರ ಎಲ್ಲ ಮಾಡಿದ್ವಿ. ಅದು ಏನೋ ಉಚಿತನ ಅನ್ಬೋದು, ನಂಬಿಕೆ ಅನ್ಬೋದು, ಎರಡೂ ಅನ್ಬೋದು. ಒಂದು ಇಡೀ ಪ್ರಾಸೆಸ್ ಅಂದರೆ ಒಂದು ಕಾಪಿ ನಿಮ್ಮ ಹತ್ರ ತೊಗೊಂಡ್ಬರ್ತಾರೆ, ರಾಜನ್ ಸ್ಟುಡಿಯೋಗೆ ತೊಗೊಂಡ್ಬರ್ತಾರೆ. ಆ ಕಾಪಿ ಕಂಪ್ಲೀಟ್ ಔಟ್ಪುಟ್ ಮಾಡುವಂಥ ಪ್ರಾಸೆಸ್ ಹೇಗಿರುತ್ತೆ ಅಂತ ಒಂದು ಎಕ್ಸ್ಪ್ಲನೇಷನ್ ಕೊಡ್ಬೋದಾ? ಹೇಗಿರುತ್ತೆ ಅಂದರೆ ಫುಲ್ ಟೆನ್ಷನ್ ಇರ್ತೀವಿ ಆ್ಯಕ್ಚುಲಿ. ಯಾಕಂದರೆ ಕರೆಕ್ಟಾಗಿ ರಿಲೀಸ್ ಡೇಟ್ ಇಟ್ಕೊಂಡು ಬರ್ತಾರೆ. ಡೇ ನೈಟ್ ಕೆಲಸ ಮಾಡಬೇಕು. ಕರೆಕ್ಟಾಗಿ ಇಲ್ಲೇ ಮಲಗಿರ್ತೀವಿ, ಅಲ್ಲಿ ಸೋಫಾನೆಲ್ಲ ಅಲ್ಲಿ ಮಲಗಿರ್ತೀವಿ. ಮನೆಗೆ ಹೋಗಲ್ಲ, ಮನೆ ಇಲ್ಲೇ ಪಕ್ಕದಲ್ಲಿ ಇದ್ರೂ ಹೋಗಲ್ಲ. ಯಾಕಂದರೆ 1 hour ಗ್ಯಾಪ್ ಸಿಕ್ಕಿದ್ರೆ ಮಲಗ್ಬಿಟ್ಟು ಮತ್ತೆ ಎದ್ಬಿಟ್ಟು ಕೆಲಸ ಮಾಡಿ ಹಂಗಿರ್ತದೆ. ಟೆನ್ಷನ್ ಇದ್ದೇ ಇರ್ತದೆ ಕಾಶ್ಮೀರ ತನಕ. ಯಾಕಂದರೆ ಆ ಟೈಮ್ ಮಿಸ್, ಪಾಪ ಅವರು ಪ್ರೊಡ್ಯೂಸರು ಆ ಟೈಮ್ ಏನೋ ಒಂದು ಇಟ್ಟಿರ್ತಾರೆ ಒಳ್ಳೇದಾಗುತ್ತೆ ಅಂತ. ಆದರೆ ನಾವು ಮಿಸ್ ಮಾಡಬಾರ್ದು ಯಾವಾಗ. ಸರ್, ಇಷ್ಟು ವರ್ಷ ಟೆಕ್ನಿಷಿಯನ್ ಆಗಿ ಈ ಒಂದು ಸೌಂಡಲ್ಲೇ ಕೂತಿರ್ತೀರಾ, ಈ ಸೌಂಡಲ್ಲೇ ಕೆಲಸ ಮಾಡಬೇಕು. ನಿಮ್ಮ ಹೆಲ್ತ್ ಅಂದರೆ ಕಿವಿಯ ಹೆಲ್ತ್ ಅದೆಲ್ಲ ಹೇಗಿರುತ್ತೆ ಸರ್? ಅಂದರೆ ಐ ಮೀನ್ ಎಫೆಕ್ಟ್ ಆಗುತ್ತೆ ಅದು ಸರ್? ಏನಂದರೆ ನಾವು ಹ್ಯೂಮನ್ ಬೀಯಿಂಗ್ ಹಾಗೆ ಆಗುತ್ತೆ. ಬಟ್ ಏನೋ ಅದನ್ನ ಕವರ್ ಮಾಡಿ. ಯಾಕಂದರೆ ನಾವು ಇಲ್ಲಿ ಮಾತ್ರ ಸೌಂಡಲ್ಲಿ ಇರ್ತೀವಿ. ಮನೆಗೆ ಹೋದರೆ ನಾವು ಕಾರಲ್ಲಿ ನಾನು ಆ್ಯಕ್ಚುಲಿ ಸಾಂಗೇ ಹಾಕಲ್ಲ, ಕೇಳಲ್ಲ. ಈಗ ನಾವು ಎಷ್ಟು ಸೈಲೆನ್ಸ್ ಆಗಿರ್ಬೇಕು ಅಷ್ಟೇ ಸೈಲೆನ್ಸ್ ಆಗಿರ್ತೀವಿ. ಎಲ್ಲಾದ್ರೂ ತೊಗೊಂಡೋಗಿ ನಾನು ಸೈಲೆಂಟ್ ಆಗಿರ್ಬಿಟ್ಟು ನಾನು ಆರಾಮಾಗಿರ್ತೀನಿ. ಆ ಥರ ಮ್ಯಾಕ್ಸಿಮಮ್ ಎಷ್ಟು ನಾವು ಇದಕ್ಕೆ ರೆಸ್ಟ್ ಕೊಡ್ತೀವಿ ಆ್ಯಕ್ಚುಲಾಗಿ. ನಾರ್ಮಲಾಗಿ ಒಂದು ಏರ್ ಡ್ರಮ್ ಅನ್ನೋದು ಮಾರ್ನಿಂಗಿಂದ ನಾವು ಸೌಂಡಲ್ಲೇ ಇದ್ರೆ ಒಂದು 6 ಗಂಟೆ ಮೇಲೆ ಒಂಚೂರು ಡ್ರಾಪ್ ಆಗುತ್ತೆ ಅದು ಸರ್. ಆಮೇಲೆ ಸಿನಿಮಾದಲ್ಲಿ ಎಫೆಕ್ಟ್ಸ್ ಅಂತ ಅಂದರೆ ಇವಾಗ ಫೈಟಿಂಗ್ ಅಂತ ಬರುತ್ತೆ. ಈ ಕಿಕ್ ಮಾಡಿದಾಗ ಮೊದಲು ಒಂದು ಸೌಂಡ್ ಬರ್ತಾ ಇತ್ತು, ಅದಾದ್ಮೇಲೆ ಒಂದು ಸೌಂಡ್ ಕೇಳಿಸಕ್ಕೆ ಈಗ ಒಂಥರ ಸೌಂಡ್ ಕೇಳಿಸ್ತಾ ಇದೆ. ಅದೇ ತರ ನನ್ನ ಆಫ್ಟರ್ ರೆಕಾರ್ಡ್ ಅವಾಗಲೇ ಹೇಳ್ತಿದ್ದೆ. ಅಂದ್ರೆ ಈ ಶೂಸ್ ಈ ಪೊಲೀಸ್ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಸೌಂಡ್ ಬರ್ತಿತ್ತು ಮೊದಲು, ದೇವರಾಜ್ ಅವ್ರದ್ದು, ಶಂಕರ್ನಾಗ್ ಅವ್ರ ಸಿನಿಮಾಗಳೆಲ್ಲ ನೋಡ್ಬೇಕಾದ್ರೆ. ಅದೇ ಹೋಗ್ತಾ ಹೋಗ್ತಾ ಇವಾಗ ಬೇರೆ ಇದಕ್ಕೆ ಬಂತು. ಸೊ ಈ ಒಂದು ಎಫೆಕ್ಟ್ಸ್ ನ ಚೇಂಜ್ ಓವರ್ ಹೆಂಗ್ ಮಾಡ್ತೀರಾ, ಮತ್ತೆ ಅದನ್ನ ಹೆಂಗ್ ಕೂರಿಸ್ತೀರಾ ಸರ್? ಇವಾಗ ಎಫೆಕ್ಟ್ಸ್ ಪ್ಯಾಟರ್ನ್, ಸೌಂಡ್ ಡಿಸೈನಿಂಗ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಅವಾಗ ಏನಂದ್ರೆ ಇವಾಗ ನಮ್ಗೆ ಸಪ್ರೇಟ್ ಆಗಿ ಮಾಡ್ತೀವಿ. ಅವಾಗ ಹಂಗಲ್ಲ, ಸೈಮಲ್ಟೇನಿಯಸ್ ಆಗಿ ಮಾಡ್ತಾ ಇರ್ತೀವಿ. ಅವಾಗ ಅದಕ್ಕಂತ ಒಂದು ಕ್ರಿಯೇಟ್ ಮಾಡ್ತೀವಿ. ನೀವು ಆವಾಗ ನೀವು ಹೇಳಿದ್ರು ಶಂಕರ್ನಾಗ್ ಪಿಕ್ಚರ್ ಒಂದು ಸೌಂಡ್ ಕೊಡುವಾಗ ಹಿಂಗೆ ಬಂದಿಟ್ಟು ಕರ್ರನ್ನು ಸೌಂಡ್ ಬರುತ್ತೆ, ಅದು ಆ ಟೈಮಲ್ಲಿ ಅದೇ ಹೈಲೈಟ್. ಇವಾಗ ಏನಂದ್ರೆ ಇವಾಗ ಮಾಡೋದೇನಂದ್ರೆ ಇವಾಗ ನೀವು ಒಂದು ಶೂ ಹಾಕಿದ್ದೀರಾ ಅಂದ್ರೆ ನೀವು ಯಾವ ಶೂ ಹಾಕಿದ್ದೀರಾ, ನೀವು ಆ ಶೂ ಎಷ್ಟು ಥಿಕ್ನೆಸ್ ಇದೆ ಇದೆಲ್ಲ ನೋಡ್ತೀವಿ. ಇವಾಗ ನೀವು ಕ್ಯಾನ್ವಾಸ್ ಅಂದ್ರೆ ಅದಕ್ಕೊಂದು ಥಿಕ್ನೆಸ್, ಅದಕ್ಕೊಂದು ಸೌಂಡ್ ಇರ್ತದೆ. ನೀವು ಲೆದರ್ ಶೂಸ್ ಆಗಿದೆ, ಲೆದರ್ ಶೂಸ್ ಆಮೇಲೆ ನೀವು ಟೋ ಎಷ್ಟು ಸೈಜ್ ಇದೆ, ಅದು ಎಷ್ಟು ಹೈಟ್ ಹೀಲ್ಸ್ ಹಾಕಿದ್ದೀರಾ ಅದ್ರ ಮೇಲೆ ಹೋಗುತ್ತೆ ಸೌಂಡ್. ಸುಮ್ಮನೆ ಏನೋ ಕೊಡೋದು ಆಗಲ್ಲ. ಅದು ಇವಾಗ ಟೋ ಜಾಸ್ತಿ ಇದ್ರೆ ಅದು ವೆಯ್ಟ್ ಬೇರೆ ಥರ ಇರುತ್ತೆ. ಆ ಥರ ಒಂದು ಸಣ್ಣ ಪೇಪರ್ ಅರಿಯೋದ್ರಿಂದ ಹಿಡಿದು ಒಂದು ಕಿಟಕಿ ಬಾಗಿಲು ಒಂದು ಕಬ್ಬಿಣದಿರುತ್ತೆ, ಒಂದು ಉಡ್ಡದಿರುತ್ತೆ, ಯಾವುದೋ ಒಂದು ಕಾರ್ ಡೋರು ಹಾಕೋ ಸೌಂಡ್ ಇರುತ್ತೆ. ಈ ಥರದ್ದು ಸೌಂಡ್ ಟ್ರ್ಯಾಕ್ಸ್ನೆಲ್ಲ
ಯಾವ ರೀತಿ ನೀವು ಇದು ಮಾಡ್ಕೋತೀರಾ, ಹೇಗೆ ಇಲ್ಲ ಕೂರಿಸ್ತೀರಾ? ಕ್ರಿಯೇಟ್ ಮಾಡ್ತೀವಿ ಅದನ್ನ. ಇವಾಗ ನೀವು ಪೇಪರ್ ಕ್ರಿಯೇಟ್ ಮಾಡಬೇಕು, ಲೈವ್ ರಿಕಾರ್ಡ್ ಮಾಡ್ತೀವಿ ಅದನ್ನ. ಡೋರ್ ಸೌಂಡ್ಸ್, ಡೋರ್ಸ್ ಇಟ್ಕೊಂಡು ಆ ಡೋರ್ ವೆಯ್ಟ್ ಏನಿದೆ ಅದನ್ನ ನೋಡಿಕೊಂಡು ಅದನ್ನ ರಿಕಾರ್ಡ್ ಮಾಡ್ತೀವಿ. ಚೆನ್ನೈಯಲ್ಲಿ ನಾವು ಒಂದು ಸ್ಟುಡಿಯೋ ರಿಕಾರ್ಡ್ ಇಲ್ಲಿನೂ ಇದೆ. ಅಂದ್ರೆ ನೀವು ಒಂದು ಫಿಲ್ಮ್ ಹಾಕೊಂಡು ಎವ್ರಿ ಶಾರ್ಟ್ಗೆ ಅದನ್ನ ನೋಡ್ಕೊಂಡು ಮಾಡ್ಬೇಕಾಗತ್ತಾ ಸರ್, ಯಾವ ರೀತಿ? ಶಾರ್ಟ್ ಬೈ ಶಾರ್ಟ್ ನೋಡ್ಲೇಬೇಕು. ಯಾಕಂದ್ರೆ ಇವಾಗ ಎವ್ರಿ ಮೂವ್ಮೆಂಟ್ ನೋಡ್ಲೇಬೇಕು. ನಾನು ಒಬ್ಬ 10 ಜನ ಇದ್ರೆ 10 ಜನ ಮೂವ್ಮೆಂಟ್ನು ನಾನು ನೋಡ್ಬೇಕು. ಅದನ್ನು ಒಂದೊಂದು ಸಲ ಒಂದು ಸೀನ್ ಇದ್ರೆ 10 ಜನ ಇದ್ರೆ 10 ಸಲ ರನ್ ಮಾಡ್ತೀನಿ. 10 ಜನದ ಏನೇನು ಆಕ್ಟಿವಿಟೀಸ್ ಮಾಡ್ತಾರೆ ಅನ್ನೋದನ್ನ ಫಸ್ಟ್ ನೋಟ್ ಮಾಡ್ತೀನಿ. 10 ಜನ ಏನೇನು ಆಕ್ಟಿವಿಟೀಸ್ ಏನಾದ್ರು ತಗೊಂಡಿರ್ತಾ ಇದಾರೆ, ಕೈಯಲ್ಲಿ ಬ್ಯಾಂಗಿಲ್ಸ್ ಇದೆಯಾ ಏನು ಎಲ್ಲ ನೋಡ್ಬೇಕು. ಅಷ್ಟೂ ರಿಕಾರ್ಡ್ ಮಾಡ್ಬಿಟ್ಟು ಅದನ್ನ 10 ಜನ ಎಲ್ಲೆಲ್ಲಿ ನಿಂತಿದ್ದಾರೆ ಆ ಒಂದು ಆಂಗಲ್ ಅಲ್ಲಿ ಸ್ಕಿಪ್ ಮಾಡ್ತೀನಿ. ಅವಾಗ ನಿಮ್ಗೆ ಕರೆಕ್ಟ್. ನೀವು ಅಂದ್ರೆ ಏನೋ ನಾನು ಅವಾಗಲೇ ಒಂದು ಕೇಳ್ಬೇಕು ಅಂತಿದೆ. ಈಗ 1,000 ಕುದುರೆ ಒಂದು ಓಡ್ತಾ ಇರುತ್ತೆ, ಒಂದು ಯುದ್ಧ ನಡೀತಾ ಇರುತ್ತೆ. ಸೊ ಆ ಟಕ್ಕು ಅಷ್ಟೂ ಒಟ್ಟಿಗೆ ಸಿಂಕ್ ಮಾಡೋದು, ಕೂರ್ಸೋದು, ಆ ತರದ್ದೆಲ್ಲ ಹೆಂಗಿರುತ್ತೆ ಸರ್? ಅಂದ್ರೆ ಆಮೇಲೆ ಒಂದು ಬಾಣ ಬಿಡ್ತಾರೆ, ಅದು ಒಟ್ಟಿಗೆ ಹೋಗಿ ಒಂದೇ ಸಲ ತಚ್ಕೊಳುತ್ತೆ, ಆ ಒಂದು ಸೌಂಡ್. ಅದು ಸೌಂಡ್ ಏನಂದ್ರೆ ಅದು ಕ್ರಿಯೇಟ್ ಮಾಡ್ತಾ ಇರ್ಬೇಕು. ಅದು ಏನಂದ್ರೆ ಒಂದೇ ಸೌಂಡ್ ಅದು ಬರಲ್ಲ. ಇವಾಗ ಏನೋ ಒಂದು ಹಾಕ್ಬಿಟ್ರೆ ಬಂದ್ಬಿಡ್ತಾರೆ ಅನ್ನೋದಿಲ್ಲ, ಅದು ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಅದು ಆ ಲೇಯರು ಅಷ್ಟು ನಿಮಗೆ ಒಂದು ಕ್ವಾಲಿಟಿ, ಒಂದು ಡೆನ್ಸ್ ವೆಯ್ಟ್ ಬರ್ಬೇಕಂದ್ರೆ ಅದಕ್ಕೆ ತುಂಬಾ ಟ್ರ್ಯಾಕ್ಸ್ ಆಡ್ ಮಾಡ್ಬೇಕು. ಅದಕ್ಕೆ ಅದು ಬರೋ ತನಕ ಆಡ್ ಮಾಡ್ತಾನೆ ಇರ್ತೀವಿ. ಅದನ್ನ ಆ ತರ ಮಾಡ್ಬೇಕು. ಅದು ಸುಮ್ಮನೆ ಒಂದೇ ಟೇಕಲ್ಲಿ ಬರಲ್ಲ ಅದು ಯಾವತ್ತು. ನಿಮಗೆ ಅಂದ್ರೆ ಸಿನಿಮಾ ವಿತೌಟ್ ಸೌಂಡ್ ಅಂಡ್ ವಿತ್ ಸೌಂಡ್ ಅಂಡ್ ವಿತ್ ಎಫೆಕ್ಟ್, ಈ 3 ಲೇಯರ್ಸ್ ಸ್ಪೀಡ್ ಏನಾದರೂ ವ್ಯತ್ಯಾಸ ಆಗುತ್ತಾ? ಸಿನಿಮಾ ಹೇಗೆ ಸರ್ ಅದು ಸ್ಪೀಡ್ ಚೇಂಜ್ ಆಗುತ್ತೆ ಸಿನಿಮಾ? ಅದು ಒಂದು ಒಳ್ಳೆ ಕ್ವಶನ್ ಇದು. ಆಕ್ಚುಲಿ ಇವಾಗ ನಾವು ಇವರೇ ಮಾತಾಡೋದು ಕೂತ್ರೆ ಬೋರ್ ಹೊಡಿತದೆ. ಏನೋ ಒಂದು ಆಕ್ಟಿವಿಟೀಸ್ ಇರ್ಬೋದು ಅಲ್ವಾ? ಇವಾಗ ಫಸ್ಟ್ ಡೈಲಾಗ್ ಜೊತೆ ನೋಡುವಾಗ, ಫಸ್ಟ್ ಆಫ್ ಆಲ್ ಸಿನಿಮಾ ಪಾಯಿಂಟ್ ಆಫ್ ವ್ಯೂ ಏನಂದ್ರೆ ಡೈಲಾಗ್ ಜೊತೆ ನೋಡುವಾಗ ಲ್ಯಾಗ್ ಇರಬಾರ್ದು. ಬರೀ ಡೈಲಾಗ್ ನಾವು ಮಾತಾಡುವಾಗ ಲ್ಯಾಗ್ ಇರಬಾರ್ದು. ಆಕ್ಚುಲ್ ಆಗಿ ಲ್ಯಾಗ್ ಇಲ್ಲ ಅಂದ್ರೆ ಪಿಕ್ಚರ್ ಗೆದ್ದಂಗೆ. ಆಕ್ಚುಲ್ ಆಗಿ ಏನ್ ಕಾರಣ ಅಂದ್ರೆ ರಿಗಾರ್ಡಿಂಗ್ ಮ್ಯೂಸಿಕ್ ಬರ್ತದೆ, ಸಾಂಗ್ಸ್ ಬರ್ತದೆ, ಎಫೆಕ್ಟ್ಸ್ ಬರ್ತದೆ, ಇನ್ನೂ ಸ್ಪೀಡ್ ಆಗುತ್ತೆ. ನೀವು ಅದು ಲ್ಯಾಗ್ ಇಲ್ಲದೆ 2 ಅವರ್ ಇರೋ ಪಿಕ್ಚರು ಇದೆಲ್ಲ ಬಿದ್ದ ಮೇಲೆ 1.5 ಅವರ್ ತರ ಕಾಣುತ್ತೆ ನಿಮ್ಗೆ. ಅದು ಇಂಪಾರ್ಟೆಂಟ್. ನಾವಿಬ್ಬರು ಮಾತಾಡೋದನ್ನ ಲ್ಯಾಗ್ ಇದ್ರೆ ನಾವೇನೇ ಕೊಟ್ಟರು ಲ್ಯಾಗ್. ಸೊ ಎಫೆಕ್ಟ್ಸ್ ಬಿದ್ದಾಗಲೇ ಸ್ಪೀಡ್ ಜಾಸ್ತಿ. ಅದು ಏನಂದ್ರೆ ಆಕ್ಟಿವಿಟೀಸ್ ಜಾಸ್ತಿ ಇರುವಾಗ ಏನಾಗುತ್ತೆ ನಿಮಗೆ ಒಂಚೂರು ಇದಾಗುತ್ತೆ. ಎಂಟಿ ರೋಡಲ್ಲಿ ನೀವು ಎಷ್ಟು ದೂರ ನಡೆದ್ರು ಬೋರ್ ಹೊಡಿತದೆ. ಒಂದು 10 ನಿಮಿಷ ನಡೆದ್ರೆ ಬೋರ್ ಹೊಡಿತದೆ. ಇದೇ ನೀವು ಟ್ರಾಫಿಕ್ ಅಲ್ಲಿ ಇರುವಾಗ ಏನಾಗುತ್ತೆ, ಬೇಗ ಹೋಗ್ತೀರಾ, ನಮ್ಗೆ ಪಾಸಿಂಗ್ ಬೇಗ ಅನ್ಸುತ್ತೆ. ಯಾಕಂದ್ರೆ ನೀವು ಆಕ್ಟಿವಿಟೀಸ್ ತುಂಬಾ ಜನ ಅಲ್ಲಿ ನೋಡ್ತೀರಾ, ಇಲ್ಲಿ ನೋಡ್ತೀರಾ, ನಿಮ್ಗೆ ಅಷ್ಟು ಬೋರ್ ಅನ್ಸಲ್ಲ. ಆ ತರ ಇದನ್ನು ಅಷ್ಟೇ ಮ್ಯಾಮ್. ಸರ್ ನಿಮ್ಮ ಒಂದು ವರ್ಕಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮತ್ತೆ ಅದು ಹೆಂಗ್ ಪ್ರಾಸೆಸ್ ಇಲ್ಲಿ ಹೆಂಗಾಗುತ್ತೆ ಸರ್? ಅಂದ್ರೆ ಡೈರೆಕ್ಟರ್ ಬಂದು ನಿಮ್ಗೆ ಯಾವ ರೀತಿ ಅಲ್ಲ ನೀವು ಕೂತ್ಕೊಂಡೇ ಕೆಲಸ ಮಾಡ್ತಾರಾ ಅಥವಾ ನಿಮ್ಮ ಪಾಡಿಗೆ ನೀವು ಮಾಡಿರ್ತೀರಾ ಆಮೇಲೆ ಬಂದು ಚೆಕ್ ಮಾಡ್ತಾರಾ, ಹೇಗೆ? ಆಕ್ಚುಲಾಗಿ ಹೊಸ ಡೈರೆಕ್ಟರ್ ಜೊತೆ ನಾನು ಮಾಡುವಾಗ ಅವ್ರು ಬರ್ತಾರೆ, ಟೈಮ್ ಬರ್ತಾರೆ. ನಾನು ಕಂಟಿನ್ಯೂ ರೊಟೀನ್ ಡೈರೆಕ್ಟರ್ಸ್ ಬರಲ್ಲ. ಯಾಕಂದ್ರೆ ನಾನು ವೇವ್ ಲೆಂತ್ ಗೊತ್ತಿರುತ್ತೆ ಡೈರೆಕ್ಟರ್. ಯಾಕಂದ್ರೆ ನಾನು ಒಂದು 2-3 ಪಿಕ್ಚರ್ ಮಾಡುವಾಗ, 4 ಪಿಕ್ಚರ್ ಮಾಡುವಾಗ ಅವ್ರ ಜೊತೆಲಿ ಏನಾಗುತ್ತೆ, ಅವ್ರು ಡೈರೆಕ್ಟರ್ ಈ ಪಾಯಿಂಟ್ ಆಫ್ ವ್ಯೂ ಇದು ಕೇಳ್ತಾರೆ ಅನ್ನೋದು ನನಗೆ ಗೊತ್ತಿರುತ್ತೆ. 99% ಗೊತ್ತಿರುತ್ತೆ. ಸಣ್ಣ ಪುಟ್ಟದಿದ್ರೆ ಮಾಡ್ಕೋಬಹುದು. ಫಿನಿಶ್ ಆದ್ಮೇಲೆ ಬಂದು ಒಂದು ರೌಂಡ್ ನೋಡ್ತಾರಲ್ವಾ, ಸಣ್ಣ ಪುಟ್ಟ ಇದ್ದೇ ಇರ್ತದೆ, ಅವಾಗ ಅದು ಮಾಡ್ಕೊಡ್ತೀವಿ. ಸರ್ ನಿಮಗೆ ಒಂದಷ್ಟು ಮ್ಯೂಸಿಕ್ ಡೈರೆಕ್ಟರ್ಸ್ ಸೆನ್ಸ್ ಗೊತ್ತಿರುತ್ತೆ, ಒಂದಷ್ಟು ಅಂದ್ರೆ ಆ ಸೌಂಡಿಂಗ್ಗೆ ನೀವು ಏನ್ ಕೊಡ್ಬೇಕು ಅನ್ನೋದು ನಿಮ್ಗೊಂದು. ಹೌದು, ಒಬ್ಬೊಬ್ರು ಮ್ಯೂಸಿಕ್ ಡೈರೆಕ್ಟರ್ ಒಬ್ಬೊಬ್ಬ ಪ್ಯಾಟರ್ನ್ ಅಲ್ಲಿ ಇರ್ತಾರಲ್ವಾ, ನಾವು ಮಾಡ್ತಾ ಇರ್ತೇವಾಗ ನಮ್ಗೆ ಗೊತ್ತಾಗುತ್ತೆ ಈ ಮ್ಯೂಸಿಕ್ ಡೈರೆಕ್ಟರ್ ಈ ಪ್ಯಾಟರ್ನ್ ಅಲ್ಲಿ ಇರ್ತಾರೆ, ಇವರು ಈ ಪ್ಯಾಟರ್ನ್ ಅಲ್ಲಿ ಇರ್ತಾರೆ. ಅದನ್ನ ರೆಡಿ ಮಾಡಿರ್ತೀವಿ. ಅವ್ರು ಬರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ಸ್ ಬರ್ತಾರೆ, ಫೈನ್ ಟ್ಯೂನ್ ಮಾಡ್ತಾರೆ. ಬಂದು ಅವ್ರು ಏನ್ ಬೇಕೋ ಅದು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ. ಅಂಡ್ ಈ ಸ್ಟಾರ್ ಹೀರೋಗಳು ಎಕ್ಸಾಂಪಲ್, ನೀವು ಈಗ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾಗಳು, ಅಷ್ಟು ಸಿನಿಮಾಗಳು ನೀವೇ ವರ್ಕ್ ಮಾಡಿದ್ದೀರಿ. ಆ ಥರದ್ದು ಒಂದು ಇದು ಬಂದ ಅಂದಾಗ ಅವ್ರದ್ದೊಂದು ಸಿಗ್ನೇಚರ್ ನಿಮ್ಗೆ ಗೊತ್ತಿರುತ್ತೆ, ಅವ್ರದ್ದೊಂದು ಬಾಡಿ ಲ್ಯಾಂಗ್ವೇಜ್ ಗೊತ್ತಿರುತ್ತೆ, ಅವ್ರದ್ದೊಂದು ಸ್ಟೈಲ್ ಗೊತ್ತಿರುತ್ತೆ, ಮತ್ತೆ ಅವ್ರಿಗೊಂದು ಮಾಸ್ ಆ ಸೌಂಡ್ ಅವ್ರು ಇದಾಗುವಂಥದ್ದು ನಿಮ್ಗೆ ಗೊತ್ತಿರುತ್ತಲ್ಲ, ಅದು ಆಟೋಮೆಟಿಕ್ ಆಗ್ತೀವಿ ಅದರಲ್ಲಿ. ಯಾವ ಮಾಸು ಎಲ್ಲೆಲ್ಲಿ ಮಾಡ್ತಾರೋ ಅದನ್ನ ಆ ಮಾಸ್ ಸೌಂಡ್ ಕ್ರಿಯೇಟ್ ಮಾಡ್ಬಿಡ್ತೀವಿ, ಆಟೋಮೆಟಿಕ್ ಕ್ರಿಯೇಟ್ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ಗೊತ್ತಿರುತ್ತೆ ಇವ್ರು ಈ ಕಡೆ ಈ ಕಡೆ ಬಂದ್ರೆ ಹಿಂಗಿರ್ತದೆ ಅನ್ನೋದು ನಮ್ಗೆ ಗೊತ್ತಿರ್ತದೆ. ಸೊ ಅದನ್ನ ಕ್ರಿಯೇಟ್ ಮಾಡ್ಬಿಡ್ತೀವಿ ಆಟೋಮೆಟಿಕ್ ಆಗಿ ಅಲ್ಲಿ ಆ ಸೌಂಡ್ಸ್ನ. ಈ ಪ್ಯಾಟರ್ನ್ ಆಫ್ ಫಿಲ್ಮ್ಸ್ ಬರುತ್ತಲ್ಲ ಸರ್, ಈಗ ಆಕ್ಷನ್ ಅಥವಾ ಒಂದು ಫ್ಯಾಮಿಲಿ ಡ್ರಾಮಾ ಬರುತ್ತೆ, ಒಂದು ಪೌರಾಣಿಕ ಥರದ್ದು ಬರುತ್ತೆ, ಇನ್ನೊಂದು ರೆಟ್ರೋ ಸ್ಟೈಲ್ ಬರುತ್ತೆ. ಸೊ ಈ ಒಂದು ಸಿನಿಮಾಗಳು ಈ ಥರದ್ದು ಡಿಫ್ರೆಂಟ್ ಸಿನಿಮಾಗಳು ಬಂದ ಅಂತ ಸಂದರ್ಭದಲ್ಲಿ ಸೊ ಈ ಚಾಲೆಂಜಸ್ ಹೇಗಿರುತ್ತೆ ಅಂತ, ಲೈಕ್ ರೆಟ್ರೋ ಅಂತ ಬಂದಾಗ ಅಗೇನ್
ರೀಕ್ರಿಯೇಟ್ ಮಾಡ್ಬೇಕಾಗತ್ತಾ ಅಥವಾ ನಿಮ್ಮ ಹತ್ರ ಸ್ಟಾಕ್ ಇಟ್ಕೊಂಡಿರ್ತೀರಾ ಹೇಗೆ? ಇಲ್ಲ ಸ್ಟಾಕ್ ನಮ್ದು ಹಳೆ ಸ್ಟಾಕ್ಸ್ ಇದ್ದೇ ಇರ್ತದೆ, ಸಾಕಲ್ಲ ಫಸ್ಟ್ ಪಾಯಿಂಟ್ ಅದು. ಈ ತರ 80s ಪಿಕ್ಚರ್ ಮಾಡ್ತಾರೆ ಅನ್ಕೊಳ್ಳಿ, 80s ಪಿಕ್ಚರ್ ಸಾಂಗ್ಸ್ನ ನಾವು ಅದು ಬೇರೆ ತರ ಕ್ರಿಯೇಟ್ ಮಾಡಲೇಬೇಕು. ಯಾಕಂದ್ರೆ ನಾವು ಇವಾಗ 24 ಅಲ್ಲಿ 80s ಪಿಕ್ಚರ್ ನಾವಾಗ ಅದಕ್ಕೆ ತಕ್ಕಂಗೆ ಕ್ರಿಯೇಟ್ ಮಾಡುವ. ಆ ಗಾಡಿಗಳು ನಮ್ಗೆ ಸಿಗಲ್ಲ ಕೆಲವು ಟೈಮ್. ಆ ಟೈಪಲ್ಲಿ ಯೂಸ್ ಮಾಡಿರೋದು ಈ ಎಸ್ಕಾರ್ಟ್ ಸ್ಕೂಟರ್ ಇರ್ತದೆ ಸಮಥಿಂಗ್, ಅದೆಲ್ಲ ಇವಾಗ ಸಿಗಲ್ಲ. ಅವಾಗ ಏನಾಗುತ್ತೆ, ಇವು ಶೂಟಿಂಗ್ ಅಲ್ಲಿ ಏನು ಯೂಸ್ ಮಾಡ್ತಾರೆ ಅದನ್ನ ಯೂಸ್ ಮಾಡ್ಕೊತೀವಿ. ಅದನ್ನ ಸೌಂಡ್ ಹೋಗಿ ತೆಗೆದು ಇಲ್ಲ ಆ ಜಾಗಕ್ಕೆ ಹೋಗ್ತೀನಿ, ತೆಗೆದ್ಬಿಟ್ಟು ಅದನ್ನ ಕರೆಕ್ಟಾಗಿ ಮ್ಯಾಚ್ ಮಾಡ್ತೀವಿ. ಆ ಥರ. ನಿಮಗೆ ಒಂದು ಸಿನಿಮಾಗೆ ಕೆಲಸ ಮಾಡೋದಕ್ಕೆ ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಟೈಮ್ ಎಷ್ಟು ಹಿಡಿಯುತ್ತೆ ಸರ್? ಮಿನಿಮಮ್ 1 ತಿಂಗಳು. ಟೋಟಲ್ ಒಂದು ಪಿಕ್ಚರ್ ಮುಗಿಸೋದು ಮಿನಿಮಮ್ 30 days. ತುಂಬಾ ಶಾರ್ಟ್ ಟೈಮಲ್ಲಿ ಮಾಡಿರೋ ಫಿಲ್ಮ್ ಅದು. ಶಾರ್ಟ್ ಟೈಮಲ್ಲಿ ತುಂಬಾ 5 ದಿವಸ ಕಡಿಮೆ ಮಾಡ್ಕೋಬಹುದು ಅಷ್ಟೇ, ಅದಕ್ಕಿಂತ ಕಡಿಮೆ ಮಾಡ್ತಾರೆ. ನಿಮ್ಮ ಕೆರಿಯರ್ ಅಲ್ಲಿ ನಿಮ್ಗೆ ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ ಸಿನಿಮಾ ಯಾವ್ದು ಸರ್? ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ. ಎಲ್ಲಾ ಪಿಕ್ಚರ್ ಚಾಲೆಂಜಿಂಗ್. ಯಾಕಂದ್ರೆ ಅದೇ ಹೇಳ್ತದಲ್ಲ, ಈ ಫಿಲಿಮ್ಗೆ ಆ ಫಿಲಿಮ್ ಸಮಾಧಾನ ಇರೋದು. ಕೆಲವರು ಕಲ್ತಾರೆ ಆ ಫಿಲಿಮ್ ತರ ನನ್ನ ಫಿಲಿಮ್ ಇದೆಯಾ ಅಂದ್ರೆ ಇರಲ್ಲ. ಯಾಕಂದ್ರೆ ಪ್ಯಾಟರ್ನ್ಸ್ ಬೇರೆ ಇರ್ತದೆ, ವೇ ಆಫ್ ಮೇಕಿಂಗ್ ಬೇರೆ ಇರ್ತದೆ, ಶಾರ್ಟ್ಸ್ ಬೇರೆ ಇರ್ತದೆ. ಯಾಕೆ ಎಲ್ಲಾ ಪಿಕ್ಚರ್ ಚಾಲೆಂಜಿಂಗ್. ಅದರಲ್ಲಿ ನಾವು ದೊಡ್ಡ ಪಿಕ್ಚರ್ ಆಗೋದು ಚಿಕ್ಕ ಪಿಕ್ಚರ್ ಆಗೋದು ಭೇದ ಇಲ್ಲ, ಎಲ್ಲಾ ಪಿಕ್ಚರ್ ಒಂದೇನೆ. ಸೌಂಡಿಂಗ್ ಸೈಡ್ ಅಲ್ಲಿ ಎಲ್ಲಾ ಪಿಕ್ಚರ್ ಒಂದೇನೆ. ಮಾರ್ಕೆಟಿಂಗ್ ವೈಸ್ ಅವ್ರು ಏನೋ ಮಾಡ್ಕೊಳ್ತಾರೆ, ಅದು ನಮ್ಗೆ ಗೊತ್ತಿರಲ್ಲ ಕರೆಕ್ಟಾಗಿ. ಸೌಂಡ್ ಅಂದ್ರೆ ಎಲ್ಲಾ ಪಿಕ್ಚರ್. ಸರ್, ಈಗ ನಿಮ್ಮ ಸ್ಟುಡಿಯೋದಲ್ಲಿ ಇಷ್ಟು ಹೈ ಎಂಡ್ ಎಕ್ವಿಪ್ಡ್ ಸ್ಟುಡಿಯೋ, ಇಲ್ಲಿ ಕೇಳುವಂತ ಸೌಂಡು ಬೇರೆ ಬೇರೆ ಥಿಯೇಟ್ರಲ್ಲಿ ಬೇರೆ ಬೇರೆ ತರ ಕೇಳಿಸುತ್ತೆ. ಕೆಲವೊಂದು ಥಿಯೇಟ್ರಲ್ಲಿ ಪರ್ಫೆಕ್ಟ್ಲಿ ಅದು ಸಿಂಕ್ ಆಗಿರುತ್ತೆ, ಅಂದ್ರೆ ಸೆಟ್ಟಿಂಗ್ಸ್ ಅಂಡ್ ಒಂದು ಸಿಸ್ಟಮ್ನ ಟ್ಯೂನ್ ಮಾಡೋದು ಆ ರೀತಿ ಇರುತ್ತೆ. ಎಷ್ಟೋ ಸಲ ಸಿನಿಮಾಗಳು ದೊಡ್ಡ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡೋದು, ಕೆಲವೊಂದು ಥಿಯೇಟ್ರಲ್ಲಿ ಸೌಂಡ್ ಏನೋ ಕೆಲಸ, ಅಲ್ಲೊಂದು ಕಂಪ್ಲೇಂಟ್ ಬರುತ್ತೆ. ಇನ್ನೊಂದು ಕಡೆ ವಾವ್ ಎಷ್ಟು ಎಕ್ಸ್ಟ್ರಾರ್ಡಿನರಿ ಕೆಲಸ ಮಾಡಿದ್ದಾರೆ ಅಂತ ಅಪ್ರಿಸಿಯೇಷನ್ ಬರುತ್ತೆ. ಸೊ ಈ ತರದನ್ನ ಫೇಸ್ ಮಾಡಿದ ಯಾವ ಸಿನಿಮಾಗಳು? ಎಲ್ಲಾ ಸಿನಿಮಾ ಫೇಸ್ ಮಾಡ್ತಾರೆ. ಯಾಕಂದ್ರೆ 1500 ಸ್ಕ್ರೀನ್ಸ್ ಇದೆ. ಇವಾಗ ನಾವು ಬಂದು ಒಂದೊಂದು ಸ್ಕ್ರೀನ್ಗೆ ಒಂದೊಂದು ಸೌಂಡ್ ತರ ಮಾಡಕ್ಕಾಗಲ್ಲ. ಪಾಯಿಂಟ್. ಆಮೇಲೆ ಎಲ್ಲ ಒಂದು ಯುನೀಕ್ ಆಗಿ ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಸೌಂಡ್ ಕೊಡ್ತೀವಿ. ಅದನ್ನ ಎಲ್ಲಾ ಥಿಯೇಟರ್ಸ್ಗೂ ಎಲ್ಲಾ ಥಿಯೇಟರ್ಗೆ ಒಂದೇ ಕಂಟೆಂಟೇ ಹೋಗುತ್ತೆ. ಇವ್ರದ್ದು ಬೇರೆ, ಅವ್ರದ್ದು ಬೇರೆ, ಇನ್ನೊಬ್ರದ್ದು ಬೇರೆ ಅಂತ ಹೋಗಲ್ಲ. ಒಂದೇ ಕಂಟೆಂಟ್ ಹೋಗುತ್ತೆ. ಯಾಕಂದ್ರೆ ಅವ್ರವ್ರು ಥಿಯೇಟರ್ ಅವ್ರು ಏನ್ ಮಾಡ್ಬೇಕು, ಅವ್ರವ್ರು ಅದನ್ನ ಫೈನ್ ಟ್ಯೂನ್ ಮಾಡ್ಕೋಬೇಕು. ಅದೆಲ್ಲ ಮಾಡಿ ಸ್ಪೀಕರ್ಸ್ ಎಲ್ಲ ಕರೆಕ್ಟಾಗಿ ಅಲೈನ್ಮೆಂಟ್ಸ್ ಎಲ್ಲ ಮಾಡಿ ಕರೆಕ್ಟಾಗಿತ್ತು ಆದ್ಮೇಲೆ ಎಲ್ಲ ಒಂದೇ ತರ ಇರುತ್ತೆ. ನಾನು ಇಲ್ಲಿ ಏನ್ ಕೇಳಿದ್ರೆ ಅದು ಅಲ್ಲೇ ಇರುತ್ತೆ. ಡೈರೆಕ್ಟರ್ಸ್ ಒಂದಷ್ಟು ಸಜೆಷನ್ ಜೊತೆಗೆ ಬಂದಿರೋದು ಉಂಟಾ? ಅಂದ್ರೆ ನನ್ಗೆ ಈ ತರ ಸೌಂಡ್ ಬೇಕು, ಈ ತರ ಇಲ್ಲಿ ಬಂದ್ರೆ ಚೆನ್ನಾಗಿರ್ತದೆ ಅದನ್ನು ಮಾಡ್ತೀನಿ. ಯಾಕಂದ್ರೆ ಆಕ್ಚುಲಿ ಇವಾಗ ನಿಮ್ ಪಾಯಿಂಟ್ ಆಫ್ ವ್ಯೂ ನನಗೆ ಗೊತ್ತಿರಲ್ಲ. ಯಾಕಂದ್ರೆ ಅವ್ರು ಸ್ಕ್ರಿಪ್ಟ್ ಬರೆಯುವಾಗನೇ ಅವ್ರ ಸ್ಕ್ರಿಪ್ಟ್ ಅಲ್ಲಿ ಇಲ್ಲಿ ಸೌಂಡ್ ಬರ್ಬೇಕಂತ ಅವ್ರು ಶೂಟ್ ಮಾಡಿರ್ತಾರೆ. ನನಗೆ ಅದು ಗೊತ್ತಿರಲ್ಲ. ಯಾಕಂದ್ರೆ ನಾನು ಆಫ್ಟರ್ ಎಲ್ಲ ಫೈನಲ್ ಕಟ್ ಆದ್ಮೇಲೆ ನನ್ನ ಹತ್ರ ಬರುತ್ತೆ. ಸೊ ಫ್ರೇಮ್ ಅಲ್ಲಿ ಏನಿದೆ ಅದು ಮುಗಿಸ್ತೀನಿ. ಸಪೋಸ್ ನಮ್ಮ ಐಡಿಯಾಗೆ ಏನಾದ್ರು ಇದ್ರು ಅದನ್ನು ಮುಗಿಸ್ತೀನಿ. ಡೈರೆಕ್ಟ್ ಪಾಯಿಂಟ್ ಆಫ್ ವ್ಯೂ ಬಂದು ಬರೋವಾಗ ಅವ್ರು ಬಂದು ಎಲ್ಲ ಒಂದ್ಸಲ ಚೆಕ್ ಮಾಡೋವಾಗ ಇಲ್ಲ ಇಲ್ಲಿ ಬಂದು ನಾನು ಇದು ಅನ್ಕೊಂಡಿದ್ದೀನಿ, ಈ ತರ ಮಾಡಬೇಕು ಅಂತ ಒಂದು ಇದು ಬರೋವಾಗ ಅದನ್ನು ಮಾಡ್ತೀನಿ. ಎಲ್ಲ ಪಿಕ್ಚರ್ಗೂ ಇದೆ ಅದು. ಸರ್, ಎವ್ರಿ ಸಿನಿಮಾ ನೀವು ಅಷ್ಟೇ ಪ್ರೀತಿಯಿಂದ ಮಾಡ್ತಿರ್ತೀರಾ? ಅಂದ್ರೆ ಕೆಲವೊಂದು ಅನ್ಸುತ್ತೆ ನಿಮ್ಗೆ ಇಲ್ಲೇನೆ ಓಕೆ ಇದು ಹಿಂಗ್ ಆಗ್ಬೋದು, ಹಿಂಗ್ ವರ್ಕ್ ಆಗ್ಬೋದು ಅಂತ. ಕೆಲವೊಂದು ಅಲ್ಲೇ ಅನ್ಸುತ್ತೆ ಯಾಕೋ ಸ್ವಲ್ಪ ದೊಡ್ಡ ಆ ತರದ್ದು ಆಗಿರೋದು ಎಕ್ಸ್ಟ್ರಾರ್ಡಿನರಿ ಆಗಿ ಸಿನಿಮಾ ದೊಡ್ಡದಾಗಿ ಆಗಿರುತ್ತಲ್ಲ. ಸೊ ಆ ತರದ್ದು ಯಾವ ಸಿನಿಮಾ ಆಗಿದೆ ಸರ್? ಹಿಂಗಂತ ನಾವು ಕರೆಕ್ಟಾಗಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಕರೆಕ್ಟಾಗಿ ಹೇಳ್ಬೇಕಾದ್ರೆ ಇವಾಗ ನೀವು ಕೇಳಿರೋ ಕ್ವಶನ್ಗೆ ಇವಾಗ ನಮ್ಮ ಎಲ್ಲಾ ಪಿಕ್ಚರ್ ನಾವು ಕರೆಕ್ಟಾಗಿ ಮಾಡ್ಬೇಕು, ಆಮೇಲೆ ಎಲ್ಲಾ ಪಿಕ್ಚರ್ ಇಟ್ಟಾಗ್ಬೇಕಂತ ನಾವು ಮಾಡ್ತೀವಿ. ಇವಾಗ ಪಾಪ ಒಬ್ಬ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಪಿಕ್ಚರ್ ದುಡ್ಡೋಕೆ ಆಗ್ತಾರೆ, ಡೈರೆಕ್ಟರ್ ಇರ್ತಾರೆ, ನಾವು ಎಲ್ಲರೂ ಟೆಕ್ನಿಷಿಯನ್ಸ್ ಕೆಲಸ ಮಾಡ್ತಾ ಇರ್ತೀವಿ. ಕರೆಕ್ಟಾಗಿ ಹೇಳ್ಬೇಕು, ನಿಮ್ಮ ಮನೇಲಿರೋ 4 ಜನಕ್ಕೆ ನೀವು ಸಮಾಧಾನ ಮಾಡೋಕ್ಕಾಗಲ್ಲ. ಒಂದು ವೇರಿಯೇಷನ್ ಇರುತ್ತೆ. ಕರೆಕ್ಟ್ ಅಲ್ಲ, ನಿಮ್ಮ ಮಾತು ಕೇಳೋದೇ ಇಲ್ಲ. 4 ಜನಕ್ಕೆ ನಾವು 6 ಕೋಟಿ ಜನ ಇದ್ದಾರೆ. 6 ಕೋಟಿ ಜನಕ್ಕೆ ಒಬ್ಬ ಡೈರೆಕ್ಟರ್ ಸ್ಕ್ರಿಪ್ಟ್ ಮಾಡಿ 6 ಕೋಟಿ ಜನ ಮೆಚ್ಚಬೇಕಂದ್ರೆ ಎಷ್ಟು ಕಷ್ಟ ಬರುತ್ತೆ. ಯಾರ ಕೈಲಿದೆ ಅಲ್ವಾ? ಸೊ ಎಲ್ಲರೂ ಪಿಕ್ಚರ್ ಇಟ್ಟಾಗಬೇಕಂದ್ರೆ ಮಾಡೋದು ಅದು ನಮ್ಮ ಕೈಲಿಲ್ಲ. ಯಾಕಂದ್ರೆ ನಾವು ಯಾವ್ದು ಅನುಕೂಲಕ್ಕಾಗಲ್ಲ. ಈ ಪಿಕ್ಚರ್ ಇಟ್ಟು ಅಂತ ಅನುಕೂಲಕ್ಕಾಗಲ್ಲ. ಎಲ್ಲಾ ಪಿಕ್ಚರ್ ಚೆನ್ನಾಗಿದೆ ಅಂತ ಮಾಡ್ತೀವಿ ನಾವು. ಫಸ್ಟ್ ಪಾಯಿಂಟ್ ಇಲ್ಲ, ನಮ್ಮ ಮನೇಲಿರೋ 4 ಜನಕ್ಕೆ ಸಮಾಧಾನ ಮಾಡೋಕ್ಕಾಗಲ್ಲ. ಇಷ್ಟ ಅಂದ್ರೆ ಅವ್ರು ಒಪ್ಪಲ್ಲ. ಹಾಗಾಗಿ 6 ಕೋಟಿ ಜನ ಹೆಂಗೆ ಇದು ಮಾಡೋಕ್ಕಾಗುತ್ತೆ? ಅದು ಗ್ರೇಟ್ ಅಲ್ವಾ? ಅದು ಇವ್ರು ಹಂಗೆ ಮಾಡ್ತಾ ಇರೋದು, ಒಂದು ಡೈರೆಕ್ಟರ್ ಅಷ್ಟು ಮಾಡ್ತಾ ಇರೋದು, ಒಬ್ಬ ಹೀರೋ ಅಷ್ಟು ಮಾಡ್ತಾ ಇರೋದು ಅಂದ್ರೆ ಸುಮ್ಮನೆ ಇಲ್ಲ. ಸರ್, ಟೆಕ್ನಿಕಲಿ ಅಂದ್ರೆ ನೀವು ಒಂದು 2-3 ದಶಕ ನೋಡಿದ್ದೀರ, ಅಂದ್ರೆ ಒಂದು 20-30 ವರ್ಷ ನೋಡಿದ್ದೀರ. ಈ ಎವ್ರಿ 5 years ಅಥವಾ ಒಂದು 10 years ಒಂದು ಚೇಂಜ್ ಓವರ್ಸ್ನ ನೀವು ನೋಡ್ಕೊಂಡೇ ಬಂದಿದ್ದೀರಿ. ಸೊ ಟೇಸ್ಟ್ ಆಫ್ ಸೌಂಡ್ಸ್ ಅಂದ್ರೆ ಪ್ರತಿಯೊಬ್ಬ ಡೈರೆಕ್ಟರ್ಗೂ ಅವ್ರದೇ ಆದಂಥ ಟೇಸ್ಟ್ ಆಫ್ ಸೌಂಡ್ಸ್ ಇರುತ್ತೆ. ಅದರಲ್ಲಿ ನಿಮಗೆ ತುಂಬಾ ಇಷ್ಟ ಆಗಿದ್ದಂಥದ್ದು ಯಾವ್ದಾರು ಹೇಳ್ಬೋದಾ? ಯಾವ ಡೈರೆಕ್ಟರ್ ಜೊತೆಗೆ
ಅದು ಪರ್ಟಿಕ್ಯುಲರ್ ಒಬ್ಬನೇ ಹೇಳಕ್ಕಾಗಲ್ಲ, ಯಾಕಂದ್ರೆ ಎಲ್ಲಾ ಡೈರೆಕ್ಟರ್ ಒಂದು ಟೇಸ್ಟ್ ಇದ್ದೇ ಇರ್ತದೆ. ಅದರಲ್ಲಿ ಇವ್ರ ಟೇಸ್ಟ್ ಅವ್ರು ಹಂಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವ್ರ ಪಿಕ್ಚರ್ಗೆ ಅವ್ರು ಒಂದು ಪಾಯಿಂಟ್ ಆಫ್ ವ್ಯೂ ಕೊಡ್ತಾರಲ್ಲ, ಅದು ಕರೆಕ್ಟ್ ಆಗಿರುತ್ತೆ. ಅಲ್ಲಿ ಬೇರೆ ಡೈರೆಕ್ಟರ್ ಬರ್ತಾರೆ, ನನ್ಗೆ ಈ ತರ ಒಂದು ಬೇಕು ಅನ್ನೋದು ಅವ್ರ ಪಾಯಿಂಟ್ ಆಫ್ ವ್ಯೂ, ಅದು ಆ ಪಿಕ್ಚರ್ ಕರೆಕ್ಟ್ ಆಗಿರ್ತದೆ. ಸೊ ಅದು ಭೇದ ಭಾವ ಇರಲ್ಲ, ಇದು ಜಾಸ್ತಿ ಇದೆ ಇದು ಕಡಿಮೆ ಇದೆ ಅಂತ ಹೇಳಕ್ಕಾಗಲ್ಲ, ಅದು ಪಿಕ್ಚರ್ ಮೇಲೆ ಹೋಗುತ್ತೆ ಆ ತರ. ಈಗ ಟೆಕ್ನಿಷಿಯನ್ ನಿಮಗೆ ತಾಳ್ಮೆ ಅನ್ನೋದು ತುಂಬಾ ಬೇಕಾಗುತ್ತೆ, ಯಾಕೆಂದ್ರೆ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬಿಟ್ಟು ಬರ್ತಾರೆ, ಅಥವಾ ನಿಮ್ದೊಂದು ಗೈಡ್ಲೈನ್ಸ್ ಇರುತ್ತೆ, ಹಿಂಗ್ ಮಾಡಿದ್ರೆ ಹಿಂಗ್ ಆಗುತ್ತೆ ಅಂತ. ಆ ತರದ ಪ್ರೆಷರ್ಸ್ ಫೀಲ್ ಮಾಡೋದು ಹೆಂಗಿರುತ್ತೆ ಸರ್? ಪ್ರೆಷರ್ ಫೀಲ್ ಮಾಡೋದು ಒಂದ್ ಕಡೆ ಕಷ್ಟ ಇದ್ರು, ಬಟ್ ಒಂದು ಖುಷಿ ಇರ್ತದೆ ಅದರಲ್ಲಿ. ಆ ಪ್ರೆಷರ್ ಕೆಲಸ ಮಾಡುವಾಗ ಅದು ಒಂಥರ ಒಂದು ಖುಷಿ. ಅದು ಏನೋ ಎಕ್ಸ್ಪ್ರೆಷನ್ ಮಾಡಕ್ ಆಗಲ್ಲ ಆ ಫೀಲ್ನ. ಅದು ಯಾಕಂದ್ರೆ ಕರೆಕ್ಟ್ ಟೈಮ್ ನೈಟ್ 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ, ಮತ್ತೆ 6 ಗಂಟೆಗೆ ಎದ್ದು ಕೆಲಸ ಮಾಡ್ತಾ ಇರ್ತೀನಿ. 2 hours ನಿದ್ದೆ ಇರ್ತದೆ. ಬಟ್ ಆದ್ರೆ ಆ 2 hours ನಿದ್ದೆ ಅನ್ನೋದು ನಮ್ಮ ಮೈಂಡಲ್ಲಿ ಬರಲ್ಲ, ಕೆಲಸ ಹೆಂಗ್ ನಡೀತಾ ಇರೋ ಅನ್ನೋದು ಮೈಂಡಲ್ಲಿ ಇರ್ತದೆ. ಅದೊಂದು ಆಕ್ಚುಲಿ ಖುಷಿ, ಅದು ಟೆನ್ಷನ್ ಇಲ್ಲ, ಅದು ಒಂಥರ ಖುಷಿ ಮೂಮೆಂಟ್. ಅದು ಟೆಕ್ನಿಕಲಿ ಇವತ್ತಿನ ಪರಿಸ್ಥಿತಿ ಇಂಡಸ್ಟ್ರಿ ಹೇಗಿದೆ ಸರ್? ಹೆಂಗ್ ಬರ್ತಿರುವಂತ ನ್ಯೂ ಜನರೇಷನ್ ಆಗಿರ್ಬೋದು, ಇರುವಂತಹ ಎಕ್ಸ್ಪೀರಿಯನ್ಸ್ಡ್ ಮೇಕರ್ಸ್ ಆಗಿರ್ಬೋದು. ಎಕ್ಸ್ಪೀರಿಯನ್ಸ್ ಮೇಕರ್ಸ್ ಅವ್ರು ಮಾಡೋದು ಮಾತಾಡ್ತಾರೆ, ನ್ಯೂ ಕಮರ್ಸ್ ಅವ್ರ ಐಡಿಯಾಸ್, ಹೊಸ ಐಡಿಯಾಸ್ ಬರ್ತಾ ಇರ್ತದೆ. ಅದನ್ನು ಒಂದು ಖುಷಿಯಾದ ಒಂದು ವಿಷಯನೇ. ನ್ಯೂ ಐಡಿಯಾಸ್ ಬರುವಾಗ ಏನಂದ್ರೆ ಈಚ್ ಅಂಡ್ ಎವ್ರಿ ಟೈಮ್ ನ್ಯೂ ಐಡಿಯಾಸ್ ಬರಲೇಬೇಕು ಆಕ್ಚುಲಾಗಿ ಅಲ್ವಾ. ಅದು ಅವರು ನ್ಯೂ ಐಡಿಯಾಸ್ ತರುವಾಗ ಖುಷಿ ಆಗುತ್ತೆ, ಯಾಕಂದ್ರೆ ಲೆಜೆಂಡ್ಸ್ ಆಲ್ರೆಡಿ ನ್ಯೂ ಐಡಿಯಾಸ್ಲೇ ಇರ್ತಾರೆ, ಅದರಲ್ಲಿ ಇನ್ನೊಂದು ಮಾತಿಲ್ಲ ಆಕ್ಚುಲಾಗಿ. ಅವ್ರಿಗೇನು ಒಂದು ಪಿಕ್ಚರ್ ಮಾಡಿ ಸುಮ್ಮನೆ ಇರಲ್ಲ, ಅವ್ರುಗಳು ಇಂಪ್ರೂವ್ ಆಗ್ತಾನೆ ಇರ್ತಾರೆ. ಇವ್ರುಗಳು ಹೊಸದು ಏನೋ ಥಾಟ್ಸ್ ತಗೊಂಡು ಬರ್ತಾನೆ ಇರ್ತಾರೆ. ಈಗ ಎರಡೂ ಒಂದು ಹೆಲ್ತಿ ಮೂವ್ಮೆಂಟ್. ಸರ್, AK-47 ಅಷ್ಟು ದೊಡ್ಡ ಹಿಟ್ ಆಗುತ್ತೆ, DTS ಮಾಡಿದ್ದು ಎಫೆಕ್ಟ್ ಅಷ್ಟು ತುಂಬ ದೊಡ್ಡದಾಗಿ ಸುದ್ದಿ ಆಗುತ್ತೆ. ಅದಾದ ನಂತರ ಅದೊಂದು ಫಾಲೋ ಆಗುತ್ತೆ ಇಂಡಸ್ಟ್ರಿಯಲ್ಲಿ. ಯಾವಾಗಲೂ ಒಂದು ಸಿನಿಮಾದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ವರ್ಕ್ ಆದಾಗ ಅದನ್ನ ಫಾಲೋ ಮಾಡೋದು ಜಾಸ್ತಿ. ಸೊ ಆ ಥರದ ಫಾಲೋ ಅಪ್ಸು ಆಮೇಲೆ ಏನಾಯ್ತು ಸರ್? ಅದು ಆಕ್ಚುಲಾಗಿ AK-47 ಆದ್ಮೇಲೆ ಏನಾಯಿತು, ಫಸ್ಟ್ ನಾವು ಮೋನೋಲ್ಲಿ ಇದ್ದೀವಿ, ಮೋನೋ ಮಿಕ್ಸಲ್ಲಿ. AK-47 ಬಂದ ಮೇಲೆ ಆಮೇಲೆ ಫಾಲೋ ಚೇಂಜ್ ಆದ್ರು. ಎಲ್ಲ ಪ್ರೊಡ್ಯೂಸರ್ಸ್ನು ಇಲ್ಲ DTS ಮಾಡೋಣ ಅಂದ್ಬಿಟ್ಟು ಚೇಂಜ್ ಆದ್ರು. ಅದೊಂದು ಖುಷಿ ವಿಷಯ ಆಕ್ಚುಲಾಗಿ, ಯಾಕಂದರೆ ಕಾಸ್ಟ್ ಆಫ್ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ. ಬಿಗಿನಿಂಗ್ ಸ್ಟೇಜಲ್ಲಿ ಯಾವತ್ತಿದ್ರೂ ಕಾಸ್ಟ್ ಜಾಸ್ತಿ ಇರ್ತಲ್ವ, ಆ ಟೈಮಲ್ಲಿ ಎಲ್ಲ ಪ್ರೊಡ್ಯೂಸರ್ ಸಪೋರ್ಟ್ ಮಾಡಿದ್ದಾರೆ. DTS ಮಾಡೋಣ ಅಂತ ಒಂದು ಆಸೆ ಇತ್ತು ಎಲ್ಲರಿಗೂ, ಅದೇ ಮಾಡಿದ್ದಾರೆ. ಯಾರೂ ನಾನು ಬೇಡ ಅದು ಕಾಸ್ಟ್ ಆಗುತ್ತೆ ಅಂತ ಯಾವ ಪ್ರೊಡ್ಯೂಸರು ಹೇಳಿಲ್ಲ, ಮಾಡಿದ್ದಾರೆ. ಎಲ್ಲರೂ ಅವ್ರ ಪಿಕ್ಚರ್ಗೋಸ್ಕರ ಖರ್ಚು ಮಾಡಿದ್ದಾರೆ ಎಲ್ಲ ಪ್ರೊಡ್ಯೂಸರ್ಸ್ನು. ಅದಕ್ಕೆ ನೀವು DTS ಆದಮೇಲೆ 7.1 5.1 ಅಟ್ಮಾಸ್ಫಿಯರ್ ಬಂದಿದ್ದೀವಿ ಅಲ್ವ, ನಾವು ಟ್ರಾವೆಲ್ ಮಾಡ್ಕೊಂಡು ಪ್ರೊಡ್ಯೂಸರ್ಸ್ ಬಂದವರಲ್ಲ. ಇವಾಗ ಹೊಸ ಟೆಕ್ನಾಲಜಿ. ಸಾರಥಿ ಸಿನಿಮಾಗೆ ನಿಮಗೆ ಸ್ಟೇಟ್ ಅವಾರ್ಡ್ ಸಿಕ್ತು ಅಂದ್ರೆ ಒಬ್ಬ ಐ ಥಿಂಕ್ ಫಸ್ಟ್ ಟೈಮ್ ಸರ್. ಹೌದು, ಒಬ್ಬ ಅಂದ್ರೆ ಎಫೆಕ್ಟ್ಸ್ ಮಾಡುವಂತ ಟೆಕ್ನಿಷಿಯನ್ಸ್ಗೆ ಫಸ್ಟ್ ಟೈಮ್ ಅನ್ಸುತ್ತೆ ಅವಾರ್ಡ್ ಬಂದಿತ್ತು. ಸೊ ಅದು ಯಾವ ರೀತಿ ಕನ್ಸಿಡರ್ ಮಾಡಿದ್ರು, ಮತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಆ ಒಂದು ಮೂಮೆಂಟ್ ಅಂದ್ರೆ ನಾವು ಆಕ್ಚುಲ ಒಂದು ಅವಾರ್ಡು ಇದೆಲ್ಲ ನಾವು ಮೈಂಡ್ ಇಟ್ಕೊಂಡು ಕೆಲಸ ಮಾಡೋದು. ಅವಾರ್ಡ್ ಬಂತಂದ್ರೆ ಫಸ್ಟ್ ನನಗೆ ನಂಬಕ್ಕಾಗಿಲ್ಲ, ಅಂತ ಕೊಟ್ಟವ್ರ ಅಂತ ಫಸ್ಟ್ ಒಂದು ಫೀಲಿಂಗ್ ಇತ್ತು. ಆ ಪಿಕ್ಚರ್ ಹಂಗೆ ಕೆಲಸ ಮಾಡಿದ್ವಿ, ಒಂದು ಅಂಡರ್ಸು ಇದೆಲ್ಲ. ಆಮೇಲೆ ಆಟೋ ಸೌಂಡ್ಸು ಏನಂದ್ರೆ ಅಷ್ಟು ಆಟೋ ಸೌಂಡ್ಸ್ ನಾನು ಪಾಂಡಿಚೇರಿ ಹೋಗಿ ರಿಟರ್ನ್ ಮಾಡ್ಕೊಂಡು ಬಂದೆ. ಅಂದರೆ ಅಷ್ಟು ಆಟೋಸು ಬುಕ್ ಮಾಡಿ ಅಲ್ಲಿ, ಯಾಕಂದರೆ ಎಂಟಿ ಸ್ಟ್ರೀಟ್ ಸಿಗಬೇಕು, ಇಲ್ಲೆಲ್ಲ ಫುಲ್ ಟ್ರಾಫಿಕ್ ನಾನು ರಿಟರ್ನ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಒಂದು ರೋಡ್ನ ಇವಾಗ ನೈಸ್ ರೋಡ್ ಸಿಕ್ಕಿದೆ, ಅವಾಗ ಅದು ಇದಿಲ್ಲ. ಅವಾಗ ಪಾಂಡಿಚೇರಿ ಹೋಗಿ ಅಷ್ಟು ಆಟೋ ಎಲ್ಲ ರಿಕಾರ್ಡ್ ಮಾಡಿ, ಆಟೋ ಎಪಿಸೋಡ್ಸ್ ಎಲ್ಲ ಅದೆಲ್ಲ ರಿಕಾರ್ಡ್ ಮಾಡಿ ತುಂಬ ಕಷ್ಟಪಟ್ಟಿದ್ದೀವಿ ಅದರಲ್ಲಿ. ಬಟ್ ಅಂದರೆ ಬಂದಿದ್ದು ಖುಷಿ ಆಯಿತು ಆ್ಯಕ್ಚುಲಾಗಿ. ಸರ್, ಕೆಲವೊಂದು ಸಿನಿಮಾಗಳಿಗೆ ಸೌಂಡ್ ಈಸಿಯಾಗಿ ಸಿಗುತ್ತೆ, ಕೆಲವೊಂದು ಸಿನಿಮಾಗಳಿಗೆ ಸಿಗೋದಿಲ್ಲ. ಆ ಟೈಮ್ ಆ ಥರದ್ದು ಮೂಮೆಂಟ್ಸ್ ಯಾವ್ದಾದ್ರು ಇದೆ ಸರ್? ಸಿಕ್ಕಾಪಟ್ಟೆ ಇದೆ, ನಡೀತಾನೆ ಇರ್ತಿದೆ ಅದು ಆ ಥರ ಮೂಮೆಂಟ್ಸ್. ಯಾಕಂದರೆ ಇವಾಗ ಅಂದ್ರೆ ಬೆಲೆ ಕೂತ್ಕೊಂಡ್ರೆ ಕೆಲಸ ಸ್ಪೀಡಾಗಿ ಹೋಗುತ್ತೆ. ಯಾವುದೋ ಒಂದು ಬ್ಲಾಕಲ್ಲಿ ನಿಂತ್ಕೊಂಡ್ಬಿಟ್ಟು ಒಂದು ಸೌಂಡ್ಗೆ, ಅದು ಒಂದು ಸೌಂಡ್ ಒಂದು ದಿವಸ ಆದರೂ ಬಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಆ ಸೌಂಡ್ ಒಂದು ದಿವಸ ಆದರೂ ಅಲ್ಲೇ ನಿಂತಿರ್ತೀವಿ, ಈ ಬ್ರೇಕ್ ಡೌನ್ ಆಗಿರೋ ಬಸ್ ಥರ. ಯಾಕಂದರೆ ಇವಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನಾವು ಡೈರೆಕ್ಟರ್ ಕರೆದ್ಬಿಟ್ಟು ಸರ್ ನೋಡಿ ಅಂತ. ನಮಗೆ ಆಗಿಲ್ಲ ಅಂದರೆ ಅವರೇ ಕರಿಬೇಕು, ನಾನು ಕೈಗೆ ಆಗಿಲ್ವಲ್ಲ. ಸೊ ಆ ಥರ ಇದು ತುಂಬ ಇದೆ. ಕೆಲವು ಟೈಮ್ ಹಾಫ್ ಡೇ ಆಗುತ್ತೆ ಒಂದು ಸೌಂಡ್ಗೆ, ಕೆಲವು ಒಂದು ದಿವಸ ಆಗಿದೆ. ಕೆಲವು ಟೈಮ್ ಏನಾದರೆ ಒಂದು ದಿವಸ ಆದರೂ ಆಗಲ್ಲ ಅಂದಮೇಲೆ ಬಿಟ್ಬಿಟ್ಟು ಸುಮ್ಮನೆ ಮನೆಗೆ ಹೋಗ್ಬಿಡ್ತೀನಿ, ಬೇಜಾರಾಗ್ಬಿಟ್ಟು. ಏನಪ್ಪ ಒಂದು ಸೌಂಡ್ ಒಂದು ದಿವಸ ಆಗಿತ್ತು, ಏನು ನಮ್ದು ಹಿಂಗಾಗ್ಬಿಟ್ಟಿದೆ ಅಂದ್ಬಿಟ್ಟು ಒಂದು ಫೀಲ್ ಆಗ್ಬಿಡ್ತು ಆಮೇಲೆ. ಯಾಕಂದರೆ ಒಂದು ಫೀಲ್ ಆಗೇ ಆಗುತ್ತಲ್ವ.
ಆ ಥರ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಶ್ ಆಗಿ ಬಂದಿದ್ರೆ ಇಮಿಡಿಯೇಟ್ ಆಗ್ಬೋದು, ಒಂದು 2 ನಿಮಿಷ ಫಿನಿಶ್ ಆಗ್ಬಿಡ್ತದೆ ಸೌಂಡು. ಆ ಥರ ಎಲ್ಲ ಇದೆ. ಈ ಪರಮಾತ್ಮ ಮಾಡ್ಬೇಕಾದ್ರೆ ಒಂದು ಮಗು ಅಳೋ ಸೌಂಡಿಗೆ ತುಂಬಾ ಕೈಚಾಡಿತಂತೆ. ಅದು ಅದೇ ಹೇಳ್ತದಿಲ್ಲ, ಈ ತರ ಇದೇ ಎಪಿಸೋಡೆ ಅದು ಕರೆಕ್ಟಾಗಿ ಮ್ಯಾಚ್ ಆಗಿದೆ, ಅದು ಮತ್ತೆ ರಿಗಾರ್ಡ್ ಮಾಡಿ ಅದನ್ನ ಇದು ಮಾಡಿ ಅದೊಂದಿಗೆ ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತದೆ. ಅದು ಆಯ್ತು ಒಂದ್ ದಿವಸದ ಅದನ್ನ ಮಾತ್ರ ಮುಂಗಾರು ಮಳೆ ನೀವು ಮಾಡಿ ಹೌದು ಆ ಜೋಗುದು ಫಾಲ್ಸ್ ಆಗುತ್ತಲ್ಲ ಸರ್, ಅದೊಂದು ಸೌಂಡ್ ಬರ್ತಲ್ಲ, ಸೊ ಅದನ್ನ ಹೆಂಗ್ ಮಾಡಿದ್ರಿ ಸರ್? ಅದು ಕ್ರಿಯೇಟ್ ಮಾಡಿ ಜೋಗ್ ಫಾಲ್ಸ್ ಫಸ್ಟ್ ಪಿಕ್ಚರ್ ನೋಡುವಾಗ ನಾನು ಡೈರೆಕ್ಟ್ರು ಬರ್ಕೋರು ಕಲ್ತ್ಬಿಟ್ಟು ಹಿಂಗ್ ಬೇಕಿಲ್ಲ ಅಂದ್ರು ಅವರು. ಆಮೇಲೆ ಅವ್ರು ಯಾವ ನಾವು ಮೈಂಡು ನಾನು ಹೇಳ್ದಲ್ಲ, ನಾನು ಸುಮ್ಮನೆ ಆಡಿಯನ್ಸ್ ಥರ ನೋಡ್ತಾ ಇರ್ತೀನಿ ಅಂತ. ಆಮೇಲೆ ಅದು ಕುತ್ಕೊಂಡು ಮಾಡೋವಾಗ ಅದು ಕ್ರಿಯೇಟ್ ಮಾಡಿದ್ದೀವಿ ಕರೆಕ್ಟಾಗಿ ಅದೇ ಥರ ಮ್ಯಾಚ್ ಮಾಡಿ ಕ್ರಿಯೇಟ್ ಮಾಡಿ. ಆಲ್ಮೋಸ್ಟ್ ಇಂಡಸ್ಟ್ರಿ ಟರ್ನಿಂಗ್ ಪಾಯಿಂಟ್ ಆಗಿರುವಂಥ ಅಷ್ಟು ಸಿನಿಮಾಗಳಲ್ಲೂ ನಿಮ್ಮ ಕೈ ಚಳಕ ಇದೆ ಸರ್. ಸೊ ಅಂದರೆ ಅದೊಂಥರ ಏನೋ ಹೆಮ್ಮೆ ನಮಗೆ. ಆ ಒಂದು ಮೂಮೆಂಟ್ಸ್ ಎಲ್ಲ ಒಂದ್ಸಲ ಮೆಲ್ಕ್ ಹಾಕುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಜನ್ಮದ ಜೋಡಿ ಅಂತ ಸಿನಿಮಾ, ಅಲ್ಲಿ ನೋಡಿದಂಥ ಅಂದರೆ ಒಂದು ಗಾಡಿ ಎತ್ತಿನ ಗಾಡಿ ಚಕ್ರ ತಿರುಗೋದ್ರಿಂದ ಹಿಡಿದು ಅಲ್ಲೊಂದು ಗೆಜ್ಜೆ ಸೌಂಡ್, ಆ ಎತ್ತಿಂದು ಕೊಂಬಲ್ಲಿರುವಂಥ ಗೆಜ್ಜೆ ಸೌಂಡಿಂದ ಹಿಡಿದು ನೀವು ಒಂದು ರಥಚಕ್ರದಲ್ಲಿ ಇದು ಬಿಡುವಾಗ ಅದೇ ಅಷ್ಟೆಂಟ್ ಆಗಿದ್ವಿ ನಾವು ಅವಾಗ. ಓ ಹೌದಾ? ಪ್ರಕಾಶ್ ಅಂತ ಫಸ್ಟ್ ಹೇಳಿದ ಪ್ರಕಾಶ್ ಇದ್ರು, ಪ್ರಕಾಶ್ ಅವರ ಅದು ಅವಾಗ ಅವಾಗ್ಲೂ ಸೌಂಡ್ ಇದೇ ತರ ಟೇಪಲ್ಲಿ ಅಥವಾ ಹೌದು ರೆಕಾರ್ಡ್ ಮಾಡ್ಕೊಂಡು ಬಂದೆ ನೀವು? ಇಲ್ಲ, ಅದೆಲ್ಲ ಕ್ರಿಯೇಟ್ ಮಾಡ್ತೀವಿ, ಕೆಲವೆಲ್ಲ ಕ್ರಿಯೇಟ್ ಮಾಡ್ತೀವಿ. ಎದುರಿನ ಗಾಡಿ ಸೌಂಡ್ ಅಲ್ಲೇ ಕ್ರಿಯೇಟ್ ಮಾಡ್ತೀವಿ. ಆ ಥರ ಕ್ರಿಯೇಟಿವ್ ಲೈವ್ ರಿಕಾರ್ಡಿಂಗ್ ಮಾಡ್ತೀವಿ. ಕೆಲವು ರಿಕಾರ್ಡ್ ಸಿಗುತ್ತೆ, ಕೆಲವು ಸಿಗಲ್ಲ. ರಿಕಾರ್ಡ್ ನಾವು ಮಾಡ್ಕೋಬಹುದು. ಅವಾಗ ಟೇಪ್ ರಿಕಾರ್ಡ್ ಮಾಡ್ತೀವಿ. ಇವಾಗ ಐಎಂಡ್ ಆಗ್ಬಿಟ್ಟಿದೆ ಈಗೆಲ್ಲ ಡಿಸ್ಕ್ ಆಗ್ತಿದೆ. ಅವಾಗ ಟೇಪ್ ರಿಕಾರ್ಡ್ ಎಲ್ಲ ಮಾಡೋದು ಆ ಟೈಮಲ್ಲಿ. ಸರ್, ಈ ಚೇಂಜ್ ಓವರ್ಸ್ ನೀವು ಕಂಡ ಹಾಗೆ ಅಂದ್ರೆ ನೀವು ಸ್ಟಾರ್ಟ್ ಮಾಡಿದಾಗ ಹೆಂಗಿತ್ತು ಮತ್ತೆ ಇಲ್ಲಿವರೆಗೂ ಅದೊಂದು ಎಕ್ಸ್ಪ್ಲನೇಷನ್ ಕೊಡ್ಬೋದಾ? ಅದೇ ಹೇಳ್ದಲ್ಲ, ಫಸ್ಟ್ ಸ್ಟಾರ್ಟ್ ಮಾಡುವಾಗ ಒಂದು ಟೇಪ್ ರಿಕಾರ್ಡಲ್ಲಿ, ಆಮೇಲೆ ಹೈ ಆಯ್ತು, ಆಮೇಲೆ MOD ಟೇಪ್ ಇತ್ತು, ಅದನ್ನ ಹಿಂಗೆ ಬಂದು ಆ ಡಿಸ್ಕ್ ಬಂತು, CD ಬಂತು. ಅದು CD ಒಂದು ಪಿಕ್ಚರ್ ಅಂದ್ರೆ 100 CD ಇರ್ತದೆ. ಇವಾಗ ಆ ಡಿಸ್ಕ್, ಪೆನ್ ಡ್ರೈವ್, ಇವಾಗ ಏನು ನಿಮ್ಗೆ ಗೊತ್ತಿದೆ ಆ ಡಿಸ್ಕ್ ಹೋಗಿ ಇಷ್ಟು ಬಂದ್ಬಿಟ್ಟಿದೆ. ಹೌದು, ಅಷ್ಟೇ. ನೆಕ್ಸ್ಟ್ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಒಬ್ಬ ಟೆಕ್ನಿಷಿಯನ್ಗೆ ಈ ತರದೊಂದು ಚೇಂಜ್ ಓವರ್ಸ್ ಬಂದಾಗ ಎವ್ರಿ ಟೈಮ್ ಅಪ್ಡೇಟ್ ಆಗ್ಬೇಕಲ್ವಾ? ಸೊ ಈಗ ಡೈರೆಕ್ಟ್ರು ಒಂದು ಸಿನಿಮಾ ಮಾಡ್ಬೇಕಾದ್ರೆ ಕಂಪ್ಲೀಟ್ಲಿ ಈ ಒಂದು ಸೊಸೈಟಿನ ಅಥವಾ ಏನಾಗ್ತಿದೆ ಎಲ್ಲ ಅಪ್ಡೇಟ್ ಇರ್ತದೆ. ಸೊ ವೆನ್ ಇಟ್ ಕಮ್ಸ್ ಟು ಟೆಕ್ನಿಕಲ್ ಪಾಯಿಂಟ್ ನೀವು ಕೂಡ ಅಷ್ಟೇ ಅಪ್ಡೇಟ್ ಆಗ್ಬೇಕಾಗುತ್ತೆ. 100% ಆಗ್ಲೇಬೇಕು, ಇಲ್ಲಾಂದ್ರೆ ಮನೇಲಿ ಗೊತ್ತಿಲ್ಲ. ಎರಡೇ ದಾರಿ. ಸೊ ಆ ಪ್ರಾಸೆಸ್ ನೀವು ಹೆಂಗ್ ತೊಡಗಿಸ್ಕೊತೀರಾ? ಅಂದ್ರೆ ಇಷ್ಟು ಬಿಸಿ ಇರ್ತೀರಾ, ಈ ಒಂದು ಎವ್ರಿ ಮೂಮೆಂಟ್ ಅದೇ ಕೆಲಸ? ಇಲ್ಲ, ಅದನ್ನೇ ಹೇಳ್ತಾರದು. ಇವಾಗ ನಾನು ಬಿಸಿ ಇದ್ರು ನಾವು ಅದಕ್ಕೋಸ್ಕರ ಟೈಮ್ ಇದು ಮಾಡ್ತೀವಿ. ನಾವು ಏನೇನು ಎಲ್ಲೆಲ್ಲಿ ಏನೇನು ಅಪ್ಡೇಟ್ ಆಗಿದೆ, ಯಾರ್ಯಾರು ಅಪ್ಡೇಟ್ ಮಾಡಿದ್ದಾರೆ, ಇದೆಲ್ಲ ನಾವು ಅಪ್ಡೇಟ್ ಇರಲೇಬೇಕು. ಇಲ್ಲಾಂದ್ರೆ ನಾನು ಹೇಳೋದಲ್ಲ. ಸುಮಾರು ಅಂದ್ರೆ ನನ್ಗೆ ಪರ್ಸನಲ್ ಆಗಿ ಇದ್ದಾಗ ಪ್ರಶ್ನೆಗಳು, ಎಷ್ಟೋ ಸಲ ನಮ್ಮ ಸಿನಿಮಾಗಳು ಅಥವಾ ಸೌತ್ ಇಂಡಿಯನ್ ಸಿನಿಮಾಗಳು ಅಥವಾ ನಾರ್ತ್ ಇಂಡಿಯನ್ ಸಿನಿಮಾಗಳು ಅಥವಾ ಬೇರೆ ಇಂಗ್ಲಿಷ್ ಸಿನಿಮಾಗಳು, ಕೊರಿಯನ್ ಸಿನಿಮಾಗಳು, ಈ ಥರ ಡಿಫ್ರೆನ್ಶಿಯೇಟ್ ಮಾಡ್ತಾರೆ ವೆನ್ ಇಟ್ ಕಮ್ಸ್ ಟು ಟೆಕ್ನಿಕಲ್ ಪಾಯಿಂಟ್ಸ್ ಅಂತಂದಾಗ. ಸೊ ನಮ್ಮಲ್ಲಿ ಎಲ್ಲೋ ಏನು ಲ್ಯಾಕ್ ಇದೆ, ಅಲ್ಲಿ ನಮ್ಮಲ್ಲಿ ಏನಿದೆ ಅಲ್ಲಿ ಏನಿಲ್ಲ, ಅಥವಾ ಅಲ್ಲಿ ಏನಿದೆ ನಮ್ಮಲ್ಲಿ ಏನಿಲ್ಲ ಅಂತ ಅನ್ಸುತ್ತೆ ಸರ್. ಸರ್, ನಮ್ಮ ಹತ್ರ ಎಲ್ಲ ಇದೆ, ಏನಿಲ್ಲ ಅನ್ನೋದು ಕ್ವಶ್ಚನೇ ಇಲ್ಲ. ಪಾಯಿಂಟ್ ನಮ್ಮಲ್ಲೇ ಎಲ್ಲ ಇದೆ. ಸೇಮ್ ಮಿಷನ್ಸ್, ಸೇಮ್ ಇದು, ಸೇಮ್ ಟೆಕ್ನಿಷಿಯನ್ಸ್, ಎಲ್ಲ ಸೇಮೇ. ನಾವು ಕೆಲಸ ಮಾಡ್ಬೋದು. ನಾವು ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಅಷ್ಟೇ. ನಮ್ಮ ಐಡಿಯಾಸು, ಡೈರೆಕ್ಟರ್ ಐಡಿಯಾಸು ಅಷ್ಟೇ ಮ್ಯಾಥ್. ಯಾವುದು ಇವಾಗ ವರ್ಲ್ಡ್ ವೈಡ್ ನೋಡಿದ್ರು, ಇವಾಗ ಇಲ್ಲೇನು ಮಿಷಿನ್ ಇದೆಯೋ ನೀವು ಅಮೆರಿಕಲ್ಲಿ ನೋಡಿದ್ರು ಇದೇ ಮಿಷಿನ್ ಇರ್ತದೆ. ಅಲ್ಲಿ ಸ್ಟುಡಿಯೋಸ್ ಅಲ್ಲಿ ಇದೇ ಮಿಷಿನ್ ಇರ್ತದೆ. ಅದರಲ್ಲಿ ಇನ್ನೊಂದು ಡೌಟೇ ಇಲ್ಲ ಅದರಲ್ಲಿ. ಅಷ್ಟೇ ಮ್ಯಾಟ್. ನಾವು ಒಂದು ಭ್ರಮೆ ಅಲ್ಲಿ ಚೆನ್ನಾಗಿರ್ತದೆ, ಇಲ್ಲಿ ಚೆನ್ನಾಗಿರ್ತದೆ ಅಷ್ಟೇ ಮ್ಯಾಟ್ ಬಿಟ್ಟು ಇಲ್ಲಿ ಎಲ್ಲರೂ ಇದ್ದಾರೆ, ಕೆಲಸ ಮಾಡೋರು ಎಲ್ಲರೂ ಇಲ್ಲೇ ಇದ್ದಾರೆ. ಟೆಕ್ನಿಷಿಯನ್ಸ್ ತುಂಬ ಒಳ್ಳೊಳ್ಳೆ ಟೆಕ್ನಿಕ್ಸ್ ನಮ್ಮ ಇದರಲ್ಲೇ ಇದೆ, ಒಳ್ಳೊಳ್ಳೆ ಮಿಷನ್ಸು ಇಲ್ಲೇ ಇದೆ. ಸರ್ವೇನೇ ಹೇಳ್ತದೆ ಬೆಂಗಳೂರಲ್ಲಿ ಇರೋ ಮಿಷನ್ಸ್ ಎಲ್ಲಿ ಇಲ್ಲ ಅಂತ. ಸರ್, ನೀವು ನೋಡಿರೋ ಸ್ಟುಡಿಯೋಗಳು ಸರ್, ಲೈಕ್ ಸಂಕೇತ್ ಸ್ಟುಡಿಯೋ ಇಂದ ಹಿಡಿದು ರಾಜನ್ ಸ್ಟುಡಿಯೋರ್ಗು ಅಂದ್ರೆ ನೀವೇ ಮಾಡ್ಕೊಂಡಿರ್ತದ್ದು. ನಿಮಗೆ ಈ ಸ್ಟುಡಿಯೋ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ಯಾವಾಗ ಅನಿಸ್ತು? ಅದೇ ಹೇಳಿದಾರ, ನಮ್ಗೆ ಟೈಮ್ ಕೊಡಲ್ಲ ಹೋಗಿ. ಈಗ ಒಂದು ಫಸ್ಟ್ ಸಂಗೀತ, ಪ್ರಸಾದ್ ಅಂಡ್ ಚಾಮುಂಡೇಶ್ವರಿ 3 ಸ್ಟುಡಿಯೋ ಇತ್ತು ಫಸ್ಟ್. ಅದು ಮೂರು ಸ್ಟುಡಿಯೋಲ್ಲಿ ನೀಟಾಗಿ ಕೆಲಸ ನಡೀತಾರೆ. ಆಮೇಲೆ ಏನಾಯಿತು, ಈ GTS ಬರುವಾಗ ಏನಾಯಿತು, ಇಲ್ಲಿ GTS ಅವಾಗ ಸ್ಟಾರ್ಟ್ ಆಗಿಲ್ಲ. ಸೊ ನಾವು ಚೆನ್ನೈ ಹೋಗ್ಬೇಕಾದ ಒಂದು ಪರಿಸ್ಥಿತಿ ಬಂತು. ಏನು ಪ್ರಾಬ್ಲಮ್ ಅಂದರೆ, ನಾವು ಅಲ್ಲಿ ಹೋದ್ರೆ ಏನಾಗುತ್ತೆ ಅಂದರೆ, ಏನೇ ಇದ್ರು ಅವ್ರ ಊರಲ್ಲಿ ಇರೋ ಪಿಕ್ಚರ್ಗೆ ಅವ್ರು ಪ್ರೆಫರೆನ್ಸ್ ಕೊಡ್ತಾರೆ. ನಮಗೇನೋ ನೈಟ್ ಕೊಡ್ತಾರೆ, ಇಲ್ಲ ನಮ್ಗೇನೋ ಒಂದು ದಿವಸ ಕಲ್ಸಿಟ್ಟು ಕೊಡ್ತಾರೆ. ಅದು ಟೈಮ್ ಬೀಯಿಂಗ್ ನಮ್ಗೆ ಲ್ಯಾಬ್ಸ್ ಆಗುತ್ತೆ. ಇವಾಗ ನಮ್ಮೂರಲ್ಲಿ ನಾವು ಏನಿದ್ರು ರಾಜನೇ.
ಹೌದು 100% ರಾಜನೇ ಅಷ್ಟೇ ತಪ್ಪೇನಿಲ್ಲಲ್ಲ, ಕರೆಕ್ಟ್ ಅಲ್ಲ. ಈಗ ನಮ್ಮೂರಲ್ಲಿ ನಮ್ಮ ಥಿಯೇಟ್ರ್ ನಮ್ದು ಇರ್ತದೆ, ನಮ್ಮ ಪಿಕ್ಚರ್ಗೆ ಫಸ್ಟ್ ಅದಕ್ಕೂ ಸಣ್ಣ ಮಾಡಿರೋದು. ಯಾಕಂದ್ರೆ ಯಾರು ಹೋಗಿ ಎಲ್ಲಿ ಕಾಯ್ಬಾರ್ದು ಅಲ್ವಾ. ಹೌದು. ಈ ಲಾಸ್ಟ್ ಮಿನಿಟ್ ಚೇಂಜಸ್ ಅಂತ ಬರುತ್ತಲ್ಲ ಸರ್, ಅದು ಹೆಂಗಿರುತ್ತೆ? ಟೆನ್ಷನ್. ಇವಾಗ ನೈಟ್ ಕಂಟೆಂಟ್ ಕೊಡ್ಬೇಕಂದ್ರೆ ಬಿಫೋರ್ ಡೇ ಕೊಡ್ತಾರೆ ಚೇಂಜಸ್ ಅಂತ, ಬಟ್ ಎಲ್ಲ ಮಾಡ್ಬೇಕು. ಟೆನ್ಷನ್ ಇದ್ದೇ ಇರ್ತದೆ, ಅದೇ ಹೇಳ್ತಾನಲ್ಲ, ಬಟ್ ಖುಷಿ ಇರ್ತದೆ. ಆ ಟೆನ್ಷನ್ ಅಲ್ಲಿ ಒಂದು ಸಂತೋಷ ಇರ್ತದೆ ಆ ಥರ. ಸರ್, ಈ ಥರದ್ದೊಂದು ಸ್ಟುಡಿಯೋ ಮಾಡಬೇಕು ಅಂತಂದ್ರೆ ಇದಕ್ಕೆ ಆದಂಥ ಸೈನ್ಸ್ ಬೇಕಾಗುತ್ತೆ, ಒಂದು ಹೈಟು ವೈಸ್ ಅಥವಾ ಈ ಥರದ ಎಕ್ವಿಪ್ಮೆಂಟ್ಸು. ಸೊ ಆವಾಗಲೇ ಹೇಳ್ತಾ ಇದ್ದೀವಿ ಇದೆಲ್ಲ ಅಪ್ಡೇಟೆಡ್ ವರ್ಷನ್ ಅಂತ. ಸೊ ಮೊದಲು ಹೇಗಿರ್ತಾ ಇತ್ತು ಸರ್? ಬಿಫೋರ್ ದಟ್ ಮಿಕ್ಸರ್ಸ್ ಬೇರೆ, ಕಂಟ್ರೋಲ್ ಸರ್ಫೇಸ್ ಎಲ್ಲ ಬೇರೆ ಇರ್ತದೆ. ಇವಾಗೆಲ್ಲ ಚೇಂಜ್ ಆಗಿ ಹೇಳ್ತದೆಲ್ಲ ಸ್ಮಾಲ್ ಆಗಿ ಆಪ್ಟ್ ಆಗಿ ಬರ್ತಾ ಇದೆ. ಟ್ರಾನ್ಸಿಸ್ಟರ್ಸ್ ಈ ಥರ ಚೇಂಜಸ್ ಆಗಿ ಫಸ್ಟ್ ಏನಂದ್ರೆ ಫಸ್ಟ್ ಮಿಕ್ಸರ್ ಅಂದರೆ ಫುಲ್ಲು ಇಷ್ಟಿಂದ ಇಲ್ಲಿ ರೂಮ್ ತಂಗೆ ಫುಲ್ ಇರ್ತದೆ. ವಾಲ್ ಸೆಟ್ ನೋಡಿರ್ತಿಲ್ವಾ, ಈ ರೇಡಿಯಸ್ ಕೂಡ ವಾಲ್ವ್ ಅಂತ ಬಲ್ಬ್ ಇರ್ತದೆ. ಅದಾಗಿ ಟ್ರಾನ್ಸಿಸ್ಟರ್ಸ್ ಬಂದು ಚಿಕ್ಕ ಆ ಥರನೇ ಚೇಂಜಸ್ ಆಗ್ತಾ ಇರುತ್ತೆ ಸರ್. ಈಗ ಅಂದರೆ ನಾವಾಗಲೇ ಮಾತಾಡ್ತಾ ಇದ್ವಿ ಥಿಯೇಟರ್ಸ್ಗೆ ನಾವು ಈ ಥರದ್ದೊಂದು ಇದು ಮಾಡ್ಕೊಳ್ತೀವಿ ಅಂತ. ಅಂದರೆ ಎಡಿಟಿಂಗ್ ಮಾಡ್ಬೇಕಾದ್ರೆ ಎಷ್ಟೊಂದು ಲೇಯರ್ಸ್ ಇರುತ್ತೆ. ಒಂದು ಪ್ಯಾಟರ್ನ್ ಆಫ್ ನಿಮಗೆ ವರ್ಕ್ ಮಾಡ್ಬೇಕಾದ್ರೆ ನಿಮ್ಮದು ಸೌಂಡ್ ಕಟ್ ಮಾಡಬೇಕು, ಆ ಸೌಂಡು ಅಷ್ಟು ಲೇಯರ್ಸ್ನ ಇಟ್ಕೊಂಡು ನೀವು ಕೆಲಸ ಮಾಡ್ಬೇಕಾದ್ರೆ ಅದು ಹೇಗೆ ಸರ್ ಆ ಪ್ರಾಸೆಸ್ ಹೆಂಗಾಗುತ್ತೆ? ಆ್ಯಕ್ಚುಲಾಗಿ ಏನಂದರೆ ಫಸ್ಟು ಎಫೆಕ್ಟ್ಸ್ ನಾವು ಮಾಡೋವಾಗ, ಸೌಂಡ್ ಎಫೆಕ್ಟ್ಸ್ ಮಾಡೋವಾಗ ಏನಾಗುತ್ತೆ, ನಂದೇ ಒಂದು 100-150 ಟ್ರ್ಯಾಕ್ ಇರ್ತದೆ. ಅದನ್ನೆಲ್ಲ ಪಿಕ್ಚರ್ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ತೀನಿ. ಅದನ್ನ ನೀಟಾಗಿ ಬ್ಯಾಲೆನ್ಸ್ ಮಾಡಿ ಅದನ್ನ ಎಡಿಟ್ ಮಾಡ್ತೀನಿ. ಆಮೇಲೆ ಎಲ್ಲಿ ಏನು ಸೌಂಡ್ ಇಂಪಾರ್ಟೆನ್ಸ್ ಇದೆ, ಎಲ್ಲಿ ಏನು ಬೇಕು, ಎಲ್ಲಿ ಏನು ಬೇಡ ಅನ್ನೋದು ಡಿಸೈಡ್ ಮಾಡ್ತೀವಿ. ಅದನ್ನ ಏನು ಮಾಡ್ತೀವಿ, ತಗೊಂಡು ಬಂದು ಒಂದು ಪ್ಯಾಟರ್ನ್ ನಿಲ್ಲಿಸ್ತೀವಿ ನಾವು. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಅವರು 150 ಟ್ರ್ಯಾಕ್ ಇರ್ತದೆ, ಅವ್ರದ್ದು ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡಿ ಅವ್ರದ್ದು ಒಂದು ಪ್ಯಾಟರ್ನ್ ರೆಡಿ ಮಾಡ್ತೀವಿ. ಮತ್ತೆ ಡೈಲಾಗ್ಸ್ ಬರುತ್ತೆ, ಡೈಲಾಗ್ ಒಂದು 15-20 ಟ್ರ್ಯಾಕ್ ಇರುತ್ತೆ. ಕ್ಯಾರೆಕ್ಟರ್ ಜಾಸ್ತಿ ಇದ್ರೆ ಅಷ್ಟು ಕ್ಯಾರೆಕ್ಟರ್ಸ್ಗೂ ಒಂದೊಂದು ಟ್ರ್ಯಾಕ್ ಇರುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ಇದನ್ನೆಲ್ಲ ಸೇರಿ ಇನ್ನೊಂದು ಬ್ಯಾಲೆನ್ಸ್ ಮಾಡಬೇಕು. ಯಾಕಂದ್ರೆ ನೀವು ಫೈನಲ್ ಕೇಳ್ತಾ ಇರ್ತೀರಲ್ವಾ, ಎಲ್ಲ ಕೇಳ್ಬೇಕಲ್ಲ ನಿಮ್ಗೆ, ಎಲ್ಲ ಡೈಲಾಗ್. ಅದ ಡೈಲಾಗ್ ಕೇಳಿಲ್ಲ ಅಂದ್ರೆ ಕೇಳಲ್ಲ. ಆದ್ರೆ ಎಲ್ಲ ನೀಟಾಗಿ ಮತ್ತೆ ಇನ್ನೊಂದ್ಸಲ ಬ್ಯಾಲೆನ್ಸ್ ಮಾಡ್ತೀವಿ ಕುತ್ಕೊಂಡು. ಅದಕ್ಕೆ ಕುತ್ಕೊಂಡು ಬ್ಯಾಲೆನ್ಸ್ ಮಾಡುವಾಗ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು, ಎಡಿಟ್ರು ಇವೆಲ್ಲ ಬಂದು ಕೂತ್ಕೊಂಡು ಎಲ್ಲರೂ ನೋಡ್ತೀವಿ. ಫಸ್ಟ್ ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಫಸ್ಟ್. ಯಾಕಂದ್ರೆ ಒಬ್ಬೊಬ್ಬರು ಒಂದು ಪಾಯಿಂಟ್ ಇರ್ತದೆ. ಯಾಕಂದ್ರೆ ನಾನು ಒಬ್ಬಳೇ ಎಲ್ಲಾನು ಕೂತ್ಕೊಂಡು ನೋಡಕ, ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಮ್ಯೂಸಿಕ್ ಪಾಯಿಂಟ್ ಆಫ್ ವ್ಯೂ ಅವ್ರು ನೋಡ್ತಾ ಇರ್ತಾರೆ. ಅವ್ರ ಮ್ಯೂಸಿಕ್ ಏನೇನ್ ಬೇಕು, ಅವ್ರದ್ದು ಎಲ್ಲಿ ಬೇಕಾಗುತ್ತೆ ಹೈಲೈಟ್ ಹಾಕ್ಬೇಕು, ಅವ್ರ ಕೆಲಸದ ಅವ್ರು ನೋಡ್ತಾ ಇರ್ತಾರೆ, ನನ್ನ ಕೆಲಸ ನಾನು ನೋಡ್ತಾ ಇರ್ತೀನಿ. ಆತರ ಅವಾಗ ಎಲ್ಲರೂ ಸೇರಿ ಒಂದು ಫೈನಲ್ ಔಟ್ಪುಟ್ ಬರುತ್ತೆ. ಅಂದ್ರೆ ನೀವು ಒಂದು ವರ್ಷ ನೀವು ಕೆಲಸ ಆದ್ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಕೂತ್ಕೋತಾರೆ, ಎಡಿಟರ್ ಕೂತ್ಕೋತಾರೆ, ಡೈರೆಕ್ಟರ್ ಕೂತ್ಕೋತಾರೆ, ಎಲ್ಲ ನೀಟಾಗಿರ್ಬೇಕು. ಇಷ್ಟು ಪ್ರಾಸೆಸ್ ಇದೆ. ನಿಮ್ ಕೈಗೆ ಬಂದ್ಮೇಲೆ ಮತ್ತೆ ಅದನ್ನ ಸರ್ ಒಂದು ಕುತೂಹಲ ಸರ್, ಅಂದ್ರೆ ಈ ಸಿನಿಮಾದಲ್ಲಿ ಈ ಫಸ್ಟ್ ಈಗ ಮೋನೋ ಮತ್ತೆ ಸ್ಟೀರಿಯೋ ಅಂತ ಹೇಳ್ತಾ ಇದ್ದಾರೆ. ಅವಾಗ ಈ ಒಂದು ಹೊಸ ಅಡಾಪ್ಟೇಷನ್ ಬಂದಾಗ, DTS ಬಂದಾಗ ಅಥವಾ 7.1 ಬಂದಾಗ ಅಥವಾ ಡಾಲ್ಬಿ ಅಟ್ಮಾಸ್ ಬಂದಾಗ ಥಿಯೇಟರ್ ಅಲ್ಲಿ ಅಲ್ಲಿವರೆಗೂ ಒಂಥರ ನೋಡಿರ್ತಾರೆ ಜನ. ಈಗ ಒಂದು ಸಾಂಗ್ ಬರ್ತಾ ಇರುತ್ತೆ, ಆ ಸಾಂಗ್ ಅಲ್ಲಿ ಒಂದು ಬಣ್ಣ ಬ್ಲಾಸ್ಟ್ ಆಗುತ್ತೆ, ಒಂದು ಸಾಂಗು ಬರ್ತಾ ಇರುತ್ತೆ, ಬ್ಲಾಸ್ಟ್ ಆಗೋದು ಕೇಳಿಸ್ಬೇಕು, ಆ ಲಿರಿಕ್ ಎಲ್ಲವೂ ಆ ಒಂದು ಬ್ಯಾಲೆನ್ಸಿಂಗ್ ಹೆಂಗೆ ಇರ್ತಾ ಇತ್ತು. ಮತ್ತೆ ಅದನ್ನ ಫಸ್ಟ್ ಟೈಮು ಆಡಿಯನ್ಸ್ ಇಲ್ಲಿ ಕೂತಿರ್ತಾರೆ ಥಿಯೇಟರ್ ಅಲ್ಲಿ, ಇಲ್ಲೆಲ್ಲ ಸೌಂಡ್ ಬರುತ್ತೆ, ಇಲ್ಲೆಲ್ಲ ಬರುತ್ತೆ, ಮತ್ತೆ ಅಲ್ಲೆಲ್ಲ ಹೊಡಿತಾನೆ. ಆ ಒಂದು ಫಸ್ಟ್ ಅದು ಕ್ರಿಯೇಟ್ ಆಯ್ತಲ್ಲ ಸರ್, ಅವಾಗ ರಿಯಾಕ್ಷನ್ಸ್ ಹೆಂಗಿತ್ತು ನಿಮಗೆ? ರೆಸ್ಪಾನ್ಸ್ ಆಕ್ಚುಲಾಗಿ ಏನಂದ್ರೆ ರೆಸ್ಪಾನ್ಸ್ ಅದೇನಂದ್ರೆ ಇದೇನಂದ್ರೆ ಇವಾಗ ನಾವು ಕೂತು ಫಸ್ಟ್ ನಾವು ಫೀಲ್ ಮಾಡ್ಬೇಕು. ನಾನು ಏನೇ ಕೆಲಸ ಮಾಡಿದ್ರೆ ನಾವು ಫೀಲ್ ಮಾಡ್ಬೇಕು. ಇವಾಗ ನಾನು ಕೂತಿದ್ದೀನಿ ಇಟ್ಕೊಳ್ಳಿ, ಇವಾಗ ನನಗೆ ಹಿಂದೆ ಇವಾಗ ಯಾರೋ ಒಬ್ಬರು ಕರೀತಾವ್ರೆ, ಕರೆಯುವಾಗ ಏನಾಗುತ್ತೆ, ಹಿಂದೆಯಿಂದ ಒಬ್ಬ ಕರೀತಾರೆ. ಇವಾಗ ನೀವು DTS 5.1 ಅಲ್ಲಿ ಏನಾಗುತ್ತೆ, ಸ್ಪೀಕರ್ಗಳಿರುತ್ತೆ, ರಿಯರ್ ಸ್ಪೀಕರ್, ಸರೌಂಡ್ ಸ್ಪೀಕರ್ಸ್. ಫಸ್ಟ್ ಮೋನೋನಲ್ಲಿ ಅದಿಲ್ಲ, ಏನಿದ್ರು ಸ್ಟೇಜಲ್ಲಿ ಅದು ಸ್ಪೀಕರ್ ಅಲ್ಲೇ ಕೇಳುತ್ತೆ. ಇವಾಗ ಏನಾಗುತ್ತೆ, ರಿಯರ್ ಸ್ಪೀಕರ್ಸ್ ಅಲ್ಲಿ ಆ ಸೌಂಡ್ನ ಜೊತೆ ಅಲ್ಲೇ ಆಗ್ತದೆ. ಇವಾಗ ನೀವು ಥಿಯೇಟರಲ್ಲಿ ಕೂತ್ಕೊಂಡು ಸ್ಕ್ರೀನಲ್ಲಿ ನೋಡೋವಾಗ, ನೀವು ಥಿಯೇಟರ್ಲಿ ಕೂತ್ಕೊಂಡು ನೋಡ್ತಾ ಇರ್ತೀರ, ಹಿಂದೆ ಸ್ಪೀಕರ್ಲಿ ಯಾರೋ ಕರೀತಾರೆ. ಅದನ್ನ ನಾವು ತಗೊಂಡು ಹೋಗಿ ಅಲ್ಲಿ ಆ ಥರ ಪ್ಯಾನ್ ಮಾಡಬೇಕು. ಈ ಡೈಲಾಗ್ ಅಲ್ಲಿಂದ ಬಂದರೆ ಚೆನ್ನಾಗಿರ್ತದೆ. ನಿಮ್ಗೆ ಲುಕ್ ಇರ್ತದೆ, ಲುಕ್ ಸದಾ ನೀವು ಈ ಕಡೆ ಟರ್ನ್ ಮಾಡ್ತೀರ, ಅವಾಗ ಅಲ್ಲಿಂದ ಕೂಗೋ ಥರ ಬೇಕು. ನೀವು ಈ ಕಡೆ ಟರ್ನ್ ಮಾಡಿ ನಾನು ಈ ಕಡೆ ಹಾಕಿದ್ರೆ ಇಲ್ಲಿಂದ ಕೂಗೋ ಥರ ಕೇಳುತ್ತೆ. ಸೊ ರಾಂಗ್ ಆಗುತ್ತೆ ಅದು ಪಾಯಿಂಟ್ ಆಫ್ ವ್ಯೂ. ಸೊ ಆ ಥರ ಅದನ್ನ ನೋಡಿಕೊಂಡು ಅದನ್ನ ಒಂದು ಪೊಸಿಷನಲ್ಲಿ ಕೂರಿಸ್ತೀವಿ ನಾವು. ಸರ್ ಅಷ್ಟು ಪರ್ಫೆಕ್ಟ್ ಬ್ಯಾಲೆನ್ಸಿಂಗ್ ಮಾಡ್ಬೇಕಂದ್ರೆ ನಿಮ್ಮ ಸೆಟಪ್ ಅಷ್ಟು ಪ್ರಾಪರ್ ಆಗಿರ್ಬೇಕು. ಮತ್ತೆ ಅದನ್ನೆಲ್ಲ ಹೆಂಗ್ ಸೆಟ್ ಮಾಡ್ತಾರೆ? ಅದಕ್ಕೇನಂದ್ರೆ ಇಂಜಿನಿಯರ್ಸ್ ಇದ್ದಾರೆ, ಅವ್ರು ನೀವು ಬಂದು ನೀಟಾಗಿ ಇವಾಗ ಈ ಸೆಟಪ್ ನಾನು ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ದೆ ಅಂದರೆ ನಾನು ಬಂದು ಇದನ್ನು ಕುತ್ಕೊಂಡು ನಾನು ಒಬ್ಬನೇ ಮಾಡ್ತಾರೆ. ಸೊ ಅವರು ಅದಕ್ಕಾಗಿ ಡಾಲ್ಬಿ ಮಾಡಿದ್ರೆ ಡಾಲ್ಬಿ ಅವರೇ ಬರ್ತಾರೆ, ಅವರೇ ಇನ್ಸ್ಟಾಲ್ ಮಾಡ್ತಾರೆ. ಇನ್ಸ್ಟಾಲ್ ಮಾಡಿ
ಎಲ್ಲ ಮಾಡಿ ಅವ್ರು ಎಲ್ಲ ಸ್ಪೀಕರ್ಸ್ ಅಲೈನ್ ಮಾಡ್ತಾರೆ. ಅಲೈನ್ ಮಾಡಿ ಈ ಸ್ಪೀಕರ್ಸು ಆ ಸ್ಪೀಕರ್ಸು ಅನ್ನೋದು ಅವ್ರು ನಮಗೆ ಚಾನಲ್ಸ್ ಕೊಡ್ತಾರೆ. ಚಾನಲ್ಸ್ ಟೈಮ್ ಎಷ್ಟು ಟೈಮ್ ಒಂದ್ಸಲ ಅಪ್ಡೇಟ್ ಮಾಡ್ಕೊಂತಾರೆ ಸರ್? ಎವ್ರಿ 6 ಮಂತ್ಗೆ ಒಂದ್ಸಲ. ಮೇ ಬಿ ನಿಮ್ಮ ಸ್ಟುಡಿಯೋದಲ್ಲಿ ಇರೋ ಥರನೇ ಪ್ರತಿಯೊಂದು ಥಿಯೇಟ್ರಲ್ಲೂ ಸೆಟಪ್ ಆದರೆ ಅಥವಾ ಪ್ರತಿಯೊಂದು ಥಿಯೇಟ್ರ್ ಮೇ ಬಿ ಆಡಿಯನ್ಸು ಅವರೇ ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡ್ಬಿಡ್ತಾರೆ ಸರ್. ಆಡಿಯನ್ಸ್ ಕೂಡ ಸೌಂಡ್ ಬಗ್ಗೆ ತುಂಬ ನಾಲೆಜ್ ಇದೆ ಈಗ, ಥರ ಏನಿಲ್ಲ. ಯಾಕಂದರೆ ಅವರು ಸೌಂಡ್ಗೋಸ್ಕರ ಅಲ್ವಾ ಬರ್ತಾರೆ. ಇವಾಗ ಮಾಲ್ಗೆ ಹೇಗೆ ಹೋಗ್ತಾರೆ ಸೌಂಡ್ಗೋಸ್ಕರ. ಅಂದರೆ ಎಲ್ಲ ಸ್ಕ್ರೀನಿಂಗ್ ನಾನೇನು ಮಾಲ್ ಅಂತ ಸಿಂಗಲ್ ಸ್ಕ್ರೀನ್ ರೆಡಿ ಮಾಡಿದ್ರು ಸಿಂಗಲ್ ಸ್ಕ್ರೀನ್ ಬರ್ತಾರೆ. ಆ ಥರದೊಂದಷ್ಟು ಆಗ್ತಾ ಇದೆಯಲ್ಲ ಈಗ? ಆಗ್ತಾ ಇದೆ ಎಲ್ಲ ಕಡೆ ಈಗ ಇಂಪ್ರೂವ್ ಆಗ್ತಾ ಇದೆ. ಸೌಂಡ್ಸು ಸಿಂಗಲ್ ಸ್ಕ್ರೀನ್ ಚೆನ್ನಾಗಿದೆ ಈಗ. ಎಲ್ಲ ಸಿಂಗಲ್ ಸ್ಕ್ರೀನ್ಸು ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಸಿಂಗಲ್ ಸ್ಕ್ರೀನ್ ತುಂಬ ಚೆನ್ನಾಗಿದೆ. ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ನೀಟಾಗಿ. ನೀವು ಸಿನಿಮಾ ಕೆಲಸ ಮಾಡಿರೋ ಸಾಕಷ್ಟು ಸಿನಿಮಾಗಳು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವಾರ್ಡ್ಸ್ ಬಂದಿದೆ, ನ್ಯಾಷನಲ್ ಲೆವೆಲಲ್ಲಿ ತುಂಬ ಅವಾರ್ಡ್ಗಳು ಬಂದಿದೆ. ಸೊ ಹಾಗಾಗಿ ಅದು ಗೊತ್ತೇ ಆಗಲ್ಲ. ಐ ಮೀನ್ ಸೊ ಹಾಗಾಗಿ ಕೇಳಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದರೆ, ರಾಜನ್ ಇಷ್ಟು ಬ್ಯುಸಿ ಆಗಿದ್ದಾರೆ ಇಂಡಸ್ಟ್ರಿಯಲ್ಲಿ. ಓಕೆ, ನಮ್ಮ ಕನ್ನಡ ಬೇರೆ ಇಂಡಸ್ಟ್ರಿಗಳಲ್ಲಿ ಸಿನಿಮಾ ಮಾಡಲಿಲ್ವಾ ಅಥವಾ ಮಾಡಿರೋದು ಉಂಟಾ? ಟೈಮ್ ಇದ್ರೆ ಮಾಡ್ತೀನಿ, ಅದ್ರ ಬಗ್ಗೆ ಡೌಟ್ ಇಲ್ಲ. ಇನ್ನೊಂದು ಏನಂದ್ರೆ, ನಾವು ಇಲ್ಲಿ ಇದ್ದೀವಿ, ಫಸ್ಟ್ ಪ್ರಿಫರೆನ್ಸ್ ನಾನು ಫಸ್ಟೇ ಹೇಳಿದ್ದೀನಿ. ನಾನು ಫಸ್ಟ್ ಪ್ರಿಫರೆನ್ಸ್ ನಾವು ಕನ್ನಡ ಫಿಲ್ಮ್. ಇವಾಗ ಅಲ್ಲಿಂದ ಯಾರು ಬರ್ತಾರೆ ನಾನು ತೊಗೊಂಡ್ಬಿಟ್ಟು ಇಲ್ಲಿ 2 ಪ್ರೊಡ್ಯೂಸರು 2 ಡೈರೆಕ್ಟರ್ ನಾನು ಟೈಮ್ ಇಲ್ಲ ಅನ್ನೋಕ್ಕ ಕರೆಕ್ಟ್ ಅಲ್ವಾ? ಯಾಕಂದ್ರೆ ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ನಾನು ಬಂದು ಟೆಕ್ನಿಷಿಯನ್ ಬಿಟ್ಟು, ನಾನು ನೀವು ಹೇಳ್ತಾರೆ ರಾಜನ್ ಒಂದು ಟೆಕ್ನಿಷಿಯನ್ ಬಿಟ್ಟು ಎಲ್ಲರೂ ನನ್ನದ ಮೇಲೆ ಬೇಕು ನನ್ನ ಬ್ರದರ್ಸ್. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ಇಲ್ಲಿ ಬಂದಿರೋದ್ರಿಂದ ನಾನು ಎಲ್ಲರ ಹತ್ರ ಫ್ರೀ ಆಗಿರ್ತೀನಿ. ಯಾರು ನನ್ನ ಬೇರೆ ತರ ನೋಡಲ್ಲ ಇಂಡಸ್ಟ್ರಿಯಲ್ಲಿ. ಆಲ್ಮೋಸ್ಟ್ ಬ್ರದರ್ ತರ ನೋಡ್ತಾರೆ, ಅಣ್ಣ ತಮ್ಮನೆ ಎಲ್ಲರೂ ನನಗೆ ಇಲ್ಲಿ. ಅದ್ರ ಡೌಟೇ ಇಲ್ಲ, ಫಸ್ಟ್ ಪಾಯಿಂಟ್ ಅದು. ಅದರಿಂದ ಯಾರೋ ಒಂದು ಪಿಕ್ಚರ್ ಒಂದು 2-3 ಪಿಕ್ಚರ್ಗೋಸ್ಕರ ನಾನು ಇದನ್ನ ಬಿಟ್ಕೊಡೋಕ್ಕಾಗಲ್ಲ. ನಾನು ಫ್ರೀ ಇದ್ರೆ ಮಾಡ್ತೀನಿ. ಇವಾಗ ತೇಜ್ ಅವ್ರು ಬಂದು ಮನೆ ಮಾಡ್ಕೊಂಡು ಪಿಕ್ಚರ್ ಮಾಡ್ಕೊಂಡು ಹೋದ್ರು, ನಾನು ಫ್ರೀ ಇದೆ, ಡೇಟ್ಸ್ ಇದೆ, ಕೆಲವು ಡೇಟ್ಸ್ ಇದೆ ಮಾಡಿ. ಯಾವ ಪಿಕ್ಚರ್ಸ್ ಅದು? ಸೀತಾ ಅಂತ ಪಿಕ್ಚರ್ ಮಾಡ್ಕೊಂಡು ಇಲ್ಲೇ ಇದ್ರು. ಜಯಂ ತೇಜ್ ಅವ್ರು ಬಂದರು. ಅವ್ರು ಬಂದ್ರು ಇದೆ ಸರ್, ನಾನು ಫ್ರೀ ಇದ್ದು ಅದ್ರಲ್ಲಿ ತಪ್ಪೇನಿಲ್ವ ಆ ಥರ. ತಮಿಳ್ ಮಾಡಿದ್ದೀನಿ. ತಮಿಳ್ ಅವಾಗ ಏನಾಯ್ತು, ನನ್ನ ಅಲ್ಲಿರೋ ಅಸುರ ಮಾಡಿದ್ದೀನಿ, ಇಲ್ಲಿ ಶಿವಣ್ಣ ಮಾಡಿದ್ರು ಅಸುರ ಪಿಕ್ಚರ್, ಅಲ್ಲಿ ಅಜಿತ್ ಪಿಕ್ಚರ್ ನಾನು ಮಾಡಿದ್ದೀನಿ. ಸಿಟಿಜನ್ ಕೇಳುವಾಗ ನನ್ನ ಟೈಮ್ ಇಲ್ಲ, ನಾನು ಇಲ್ಲಿ ಬಿಸಿ ಇದ್ದೆ. ಸಿಟಿಜನ್ ಪಿಕ್ಚರ್ ಮಾಡಬೇಕಾದ್ರೆ ಅದು ಮಿಸ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಇಲ್ಲಿ ಪ್ರಿಫರೆನ್ಸ್ ನಂದು ಫಸ್ಟು, ಅದರಿಂದ ಇಲ್ಲಿ ಮಾಡ್ತಾ ಇದ್ದೀನಿ. ಅಲ್ಲಿರೋ ಬೇಜಾನ್ ಮಾಡಿದ್ದೀನಿ, ಎಲ್ಲ ಡೈರೆಕ್ಟ್ಸು ಮಲಯಾಳಂ ಡೈರೆಕ್ಟ್ಸ್ ಎಲ್ಲರ ಕೆಲಸ ಮಾಡಿದ್ದೀನಿ ಸರ್. ಅಂದರೆ AK-47 ಒಂದು ಸಕ್ಸಸ್ ಒಂದು ಇದಾದ್ಮೇಲೆ ಬಂದಂಥ ಆಪರ್ಚುನಿಟೀಸ್ ಹೇಗಿತ್ತು? ಅದೇ ಹೇಳ್ತದಲ್ಲ, ಎಲ್ಲರೂ ಚೇಂಜ್ ಆದರು. ಆಮೇಲೆ ಅದು ಇನ್ನೊಂದು ವಿಷಯ ಏನಂದರೆ, ಶಬ್ದವೇದಿ ಮಾಡಿದ್ದೀನಿ ನಾನು ಅನ್ನೋದು ಅಟ್ಮಾಸ್ಫಿಯರ್ ಆ್ಯಕ್ಚುಲಾಗಿ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾಕಂದರೆ ಅಪ್ಪಾಜಿ ಪಿಕ್ಚರ್ ನಾನು ಮಾಡ್ತೀನಿ ಅನ್ನೋದು ಕನಸಲ್ಲೇ ಅಂದ್ಕೊಂಡಿಲ್ಲ ನಾನು. ಫಸ್ಟ್ ಪಾಯಿಂಟ್ ಅದು. ಯಾಕಂದರೆ ಅವರು ಲೆಜೆಂಡ್, ಅವ್ರು ಎಲ್ಲಿ ನಾವೆಲ್ಲಿ, ಅದೇ ಖುಷಿ ಏನಂದರೆ, ಅವ್ರ ಪಿಕ್ಚರ್ ನಾನು ಮಾಡ್ಬೇಕು ಅಪ್ಪಾಜಿನೇ ಇರ್ಬೋದು. ನಾನು AK-47 ನೋಡಿದ್ರು, ಆ ಹುಡುಗನೇ ಮಾಡಲಿ ಅಂದ್ಬಿಟ್ರು. ಸೊ ಅದು ಲೈಫಲ್ಲಿ ಮರೆಯೋದಲ್ಲ ಒಂದು ಘಟನೆ. ರಾಗನ್ ಅವ್ರು ಫೋನ್ ಮಾಡಿಬಿಟ್ಟು, ಅಪ್ಪಾಜಿ ಮಾಡೋಕ್ಕಲ್ಲ, ಅದು ಅಂತೂ ಮರೆಯೋಕ್ಕಾಗಲ್ಲ. ಇವಾಗಲೂ ಅದು ಅನ್ಕೊಟ್ಟು ಅವ್ರು ಶಾಕ್ ಥರ ಇರ್ತಿದ್ದು. ಯಾಕಂದರೆ ಅವ್ರ ಬಾಯಿಂದ ಬರೋದಾದ್ರೆ, ಅದು ಅವ್ರ ಮಾತು ಹೇಳಿದ್ರೆ ಅಂದ್ರೆ ಅದು ಪುಣ್ಯ ಇರ್ಬೋದು. ನಮ್ಮ ಹೆಸರು ಹೇಳಿದ್ರೆ ಅಂದರೆ ಆ್ಯಕ್ಚುಲಾಗಿ ಅಲ್ವಾ? ಅದು ಎಸ್ ನಾರಾಯಣ ಅವ್ರ ಡೈರೆಕ್ಟ್ರು. ಅದೇ ಇದೆಲ್ಲ ಮೂಲ ಕಾರಣ ಏನಂದರೆ, AK-47 ಮುರುಗೇಶಲ್ಲಿ ನೋಡುವಾಗ ಅಪ್ಪಾಜಿ ನೋಡೋದು ಒಂದು ಮುರುಗೇಶ ಥಿಯೇಟ್ರ್ ಸರೌಂಡ್ ಎಲ್ಲ ಏಕಪಟ್ಟಂಗೆ ಹೋಗ್ತಾ ಇತ್ತಲ್ಲ, ನಾನು ಹೋಗ್ಬಿಟ್ಟು ಸಬ್ಜೆಕ್ಟ್ ಮಾಡೋದು ಅವರು ರಾಗನ ಹತ್ರ ಆ ಹುಡುಗನ ಮಾಡಲಿ. ಅದಕ್ಕಿಂತ ಅವಾರ್ಡ್ ಏನಿದೆ? ಏನಿಲ್ವಲ್ಲ, ಕರೆಕ್ಟ್ ಅಲ್ವ? ಅದರಷ್ಟು ಖುಷಿ ನನ್ನ ಲೈಫಲ್ಲಿ ಯಾವುದೂ ಇಲ್ಲ ನನಗೆ. ಶಬ್ದವಧಿ ಮಾಡಿದ್ದೀನಿ ಅಂದರೆ ಅದೇ ನನಗೆ ದೊಡ್ಡ ಅವಾರ್ಡ್ ಆ್ಯಕ್ಚುಲಾಗಿ. ಯಾಕಂದರೆ ಯಾರು ಸಿಗಲ್ವಲ್ಲ, ನಾವಿರೋ ಇದಕ್ಕೆ ಒಂದು ಚಿಕ್ಕ ಹುಡುಗ ಥರ ನಾವು, ಕರೆಕ್ಟ್ ಅಲ್ಲ? ಯಾಕಂದರೆ ಅದು ನಾನು ಲೈಫಲ್ಲಿ ಮರೆಯಲ್ಲ. ಶಬ್ದವಧಿ ನಾನು ಮಾಡಿರೋದು ಯಾವ ಅವಳು ಬೇಕಾಗಿಲ್ಲ ಅದ್ರ ಮೇಲೆ, ಆ ಥರ ಒಂದು ಖುಷಿ ಅದು. ಅಲ್ಲ, ನೀವು ತುಂಬ ಪ್ಯೂರ್ಲಿ ಸಿನಿಮಾ ಸೌಲಾಗಿ ಇಷ್ಟು ಚೆನ್ನಾಗಿ ಒಂದು ಅಂದರೆ ಸರ್ವಿಸ್ ಕೊಡ್ತಾ ಇದ್ದೀರಲ್ಲ, ಹ್ಯಾಟ್ಸ್ ಆಫ್ ಸರ್. ಅದಕ್ಕೆ ಅಂದರೆ ನೀವು ನಾನು ಅವಾರ್ಡು ಇನ್ನೊಂದು ಮಾತಾಡ್ದಾಗ್ಲೂ ಸೊ ನಿಮ್ಮ ಆ ಸಿನಿಮಾ ಸೌಲ್ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಸಲ
ಥ್ಯಾಂಕ್ ಯು. ಅಂಡ್ ಅಷ್ಟು ಪ್ಯೂರ್ ಆಗಿ ನೀವು ವರ್ಕ್ ಮಾಡ್ತಿರೋದಕ್ಕೇನೆ ಅಷ್ಟು ನೀಟಾಗಿ ಆಗ್ತಿರೋದಿಲ್ಲ ಸಕ್ಸಸ್ಗಳಾಗ್ತಾ ಇರ್ತಿದ್ದಾಗೆ. ಸೊ ಅಂದ್ರೆ ಆ ಒಂದು ಎಲ್ಲ ಕೊಲಾಬ್ ಆಗಿ ಈ ತರ ಮಾಡ್ದಾಗ್ಲೇನೆ ಹೌದು ಸರ್, ಎಲ್ಲರೂ ಒಟ್ಟಿಗೆ ಇದ್ರೇನೆ ಚೆನ್ನಾಗಿ. ಬಟ್ ಏನಂದ್ರೆ ಎಲ್ಲರೂ ಅದೇ ಹೇಳಿದ ನಾನು ಎಲ್ಲರೂ ಅನಂತ ಮಾತ್ರಗಳನ್ನ ನೋಡ್ತಾರೆ. ಸೊ ಅದೇ ನನ್ನ ದೊಡ್ಡ ಒಂದು ಪುಣ್ಯ ಇಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ. ನಾನು ಹೇಳ್ತಾ ಇಲ್ವಾ, ಈ ಇಂಡಸ್ಟ್ರಿಯಲ್ಲಿ ಅದೇ ದೊಡ್ಡ ಪುಣ್ಯ ನನ್ನ ಪ್ರಕಾರ. ಯಾರು ನಾನು ಬಂದು ಬೇರೆಯವನ ಅಂತ ಅನ್ಕೊಳ್ಳೋಲ್ಲ. ಹೌದು. ಆಕ್ಚುಲಾಗಿ ನಾನು ಅದಕ್ಕೆ ನಾನು ಆಕ್ಚುಲಾಗಿ ತುಂಬಾ ಖುಷಿ ಅದು. ಸರ್ ರೀಸೆಂಟ್ಲಿ ನನಗೆ ಇನ್ನೊಂದು ವಿಷಯ ನಿಮ್ಮ ಹತ್ರ ಕೇಳಬೇಕು. ಲಾಸ್ಟ್ 6 months ಇಂದ ಸಿನಿಮಾಗಳೇನು ಅಂದರೆ ಇಂಡಸ್ಟ್ರಿ ಅಷ್ಟು ಚಾರ್ಮ್ ಆಗಿರಲಿಲ್ಲ. ಬರ್ತಾಯಿತ್ತು ಸಿನಿಮಾ, ಬಟ್ ಒಂದು ಭೀಮಾ ಆ್ಯಂಡ್ ಕೃಷ್ಣಂ ಪ್ರಣಯ ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ಗಳು ಇಂಡಸ್ಟ್ರಿಯಲ್ಲಿ ನೋಡ್ತಾ ಇರೋದು. ಈ ಥರದ್ದು ಸೀಕ್ವೆನ್ಸಸ್ ನೀವು ಮೊದಲು ನೋಡಿದ್ರೆ ಇದೆ ಸರ್, ಇರ್ತದೆ. ಬಟ್ ಈ ಸಲ ತುಂಬಾ ಇತ್ತು, ಇಲ್ಲ ಅಂತ ಇಲ್ಲ. ಒಂದು ಇಯರ್ಗೆ 1-2 ತಿಂಗಳು ಹಿಂಗೆ ಇರ್ತದೆ. ಬಟ್ ಈ ತರ ಒಂದು ಇದು ನೋಡಿಲ್ಲ ನಾನು. ಬಟ್ ಚೆನ್ನಾಗಾಗುತ್ತೆ ಅದರಲ್ಲಿ. ಒಂದು ಅಪ್ಪಿದ್ರೆ ಒಂದು ಫಾಲ್ ಇದ್ದೇ ಇರ್ತದೆ. ಬಟ್ ಅದ್ರಿಗೆಲ್ಲ ನಾವು ಇದು ಮಾಡಲ್ಲ. ಎಲ್ಲರೂ ಒಂದು ರೇಂಜಿಗೆ ಬರ್ತೀನಿ. ಎಲ್ಲ ಪಿಕ್ಚರ್ ಓಡುತ್ತೆ ನಾನು, ಅದರಲ್ಲಿ ಡೌಟ್ ಇಲ್ಲ. ಅದು ಟೈಮ್ ತಗೊಳುತ್ತೆ. ಈ ಒಂದು ಅದೇ ಸಂಭ್ರಮದಲ್ಲಿ ಕಾಲಪತ್ರ ಬರ್ತದೆ. ಆಕ್ಚುಲಿ ನನ್ನ ತಮ್ಮ ಅಂತಮ್ಮ ತರ. ಸರ್ ಆಗ್ಲೇ ಅದೇ ಮಾತಾಡ್ತಾ ಇದ್ವಿ. ಈ ಚೇರ್ ಮೇಲೆ ಬಂದು ಕೂತ ತಕ್ಷಣ ಮಹಾನ್ ವ್ಯಕ್ತಿಗಳ ಹೆಸರೆಲ್ಲ ಹೇಳಿದ್ರು ಆಫ್ ದ ರೆಕಾರ್ಡ್ ಅಲ್ಲಿ. ಮತ್ತೆ ಈ ಪ್ಲೇಸ್ಮೆಂಟ್ ನೀವು ಪಕ್ಕದಲ್ಲಿ ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳೋಂತ ಇದು ನನಗೆ ಅದೊಂದು ದೊಡ್ಡ ಕುತೂಹಲ ಇದೆ ಸರ್. ಸರ್ ಚೇರ್ ಬಗ್ಗೆ ಯಾರು ಬಂದಿಲ್ಲ ಅಂತ ಕೇಳಿ. ಹಾ. ಅದನ್ನು ಎಲ್ಲರೂ ಬಂದವರು ಸರ್. ಫ್ರ್ಯಾಂಕ್ ವಿತ್ ಯು, ಒಂದು ಒಂದು ಹೆಮ್ಮೆ ಇದೆ ನನಗೆ ಈ ವಿಷಯ. ಎಲ್ಲರೂ ಬಂದವ್ರೆ, ಎಲ್ಲರೂ ಕೂತ್ಕೊಂಡು ಪಿಕ್ಚರ್ ನೋಡೋರೆ, ಎಲ್ಲರೂ ಡೀಸೆನ್ಸ್, ಎಲ್ಲರೂ ತುಂಬಾ ಖುಷಿ ಆಯ್ತು. ಇಂಡಸ್ಟ್ರಿ ಎಷ್ಟು ಜನ ಲೆಜೆಂಡ್ಸ್ ಇದ್ದಾರೆ ಅಷ್ಟು ಜನ ಬಂದವ್ರೆ. ಅವ್ರು ಎಲ್ಲರಿಗೂ ನಮಸ್ಕಾರ ನನ್ನ ಕಡೆಯಿಂದ. ಯಾಕೆಂದ್ರೆ ಬಂದವರಲ್ವಾ, ಅದಕ್ಕೆ ಅವ್ರು ತುಂಬಾ ಖುಷಿ. ಎಲ್ಲರೂ ಬಂದವ್ರೆ, ಒಬ್ಬರ ಹೆಸರಲ್ಲಿ ಒಬ್ಬರ ಹೆಸರಿಲ್ಲ, ಎಲ್ಲರೂ ಬಂದವ್ರೆ. ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ನಾವು ಇಲ್ಲದವರು ಬಂದವ್ರೆ ಬೇರೆ ಸ್ಟೇಟಿಂದ. ಆ ಥರ ಇಲ್ಲಿರೋ ಅಷ್ಟು ಲೆಜೆಂಡ್ಸ್ನು ಬಂದವರು. ಒಬ್ಬರಂತ ಹೆಸರಿಲ್ಲ, ಎಲ್ಲರೂ ಬಂದವರು ದೊಡ್ಡ. ಸರ್ ಅಪ್ಪಾಜಿ ಎಲ್ಲ ಕೆಲಸ ಮಾಡ್ಬೇಕಾರೆ ಶಬ್ದವೇದಿ ಟೈಮಲ್ಲಿ ಅವ್ರು ಬಂದಿದ್ದುಂಟ? ಅಪ್ಪಾಜಿ ಶಬ್ದವೇದಿ ಟೈಮ್ ಇರ್ತಲ್ಲ, ಬಿಫೋರ್ ನಾನು ಅಷ್ಟೊಂದು ಒಡಬಿಟ್ಟಿದ್ದವ್ರಲ್ಲ ಮಾಡಿದ್ದೆ. ಅದೇ ಇದು ಹೆಂಗಿದೆ ಅಂತಂದ್ರೆ ಆಡುಬುಟ್ಟದ ಸೊಪ್ಪಿಲ್ಲ. ರಾಜನ್ ಅವ್ರು ವರ್ಕ್ ಮಾಡಿದಿರೋ ಕಲಾವಿದರಿಲ್ಲ ಕನ್ನಡದಲ್ಲಿ. ಅಂದ್ರೆ ಅಷ್ಟು ಜನರ ಜೊತೆಗೆ ಕೆಲಸ ಮಾಡಿರುವಂತ ತುಂಬಾ ಖುಷಿ ಆಗ್ತಿದೆ ಸರ್. ಹೆಮ್ಮೆ ಆಗ್ತಿದೆ. ನಮ್ಮ ಕಾಲಪತ್ತರ್ ಅಗೇನ್ ಇನ್ನೊಂದು ಇನೋವೇಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀವು ನೋಡಿರೋಂಥ ಹುಡುಗ ತುಂಬಾ ಸಣ್ಣ ವಯಸ್ಸಿಂದ ಅಂದ್ರೆ ಕೆಲಸ ಮಾತಾಡಂಗಿಲ್ಲ. ಓಕೆ. ಸೊ ಈಗ ವಿಕಿ ಜೊತೆ ಒಂದಷ್ಟು ಮಾತುಕತೆ ಮಾಡಿ.